ರಾಮಾಪುರದಲ್ಲಿ ಸಂಕ್ರಾಂತಿಯ ಸಂಭ್ರಮ ನೆಲೆಗೂಡಿರುತ್ತದೆ. ಹಬ್ಬದ ವಾತಾವರಣ ಊರೆಲ್ಲ ಕಾಣಿಸ್ತಾ ಇರುತ್ತೆ. ಶಾರದಾ ಪ್ರಸಾದರ ಮನೆ ಕೂಡ ಹಬ್ಬಕ್ಕೆ ರೆಡಿ ಆಗ್ತಾ ಇರುತ್ತೆ. ದೊಡ್ಡ ಸೊಸೆ ಅನಾಮಿಕಳದ್ದು ಬಡ ಕುಟುಂಬ, ಆದರೆ ಗುಣ ಬಂಗಾರ. ಎರಡನೇ ಸೊಸೆ ಅವನಿ, ಮೂರನೇ ಸೊಸೆ ಅಂಜಲಿ ಇಬ್ಬರು ಬಹಳ ಧನವಂತರ ಮನೆಯಿಂದ ಬಂದವರು. ಅವರಿಬ್ಬರಿಗೂ ತಮ್ಮ ಆಸ್ತಿಯ ಮೇಲೆ ಗರ್ವ ಹೆಚ್ಚು. ಅನಾಮಿಕಳನ್ನು ಬಡವಳು ಎಂದು ನೋಡುತ್ತಾ ಕೀಳಾಗಿ ನೋಡುವುದು ಅವರಿಗೆ ಬಹಳ ಅಭ್ಯಾಸ. ಒಂದು ದಿನ ಶಾರದಾ ಹಾಲಲ್ಲಿ ಕೂತ್ಕೊಂಡು ಹಬ್ಬಕ್ಕೆ ಬೇಕಾದ ಸಾಮಾನುಗಳ ಲಿಸ್ಟ್ ಬರಿತಾ ಇರ್ತಾಳೆ. ಪ್ರಸಾದ್ ಪೇಪರ್ ಓದುತ್ತಾ ಇರ್ತಾನೆ. ಅನಾಮಿಕಾ ಅಡಿಗೆ ಮನೆಯಿಂದ ಟೀ ತೆಗೆದುಕೊಂಡು ಬರ್ತಾಳೆ. ಮಾವಯ್ಯ, ಟೀ ತಗೊಳ್ಳಿ. ಅತ್ತೆ, ನಿಮಗ್ ಕೂಡ. ಆಗ ಪ್ರಸಾದ್ ಶಾರದಾ ಇಬ್ಬರು ಟೀ ತೆಗೆದುಕೊಳ್ಳುತ್ತಾರೆ. ಏನಮ್ಮ ಅನಾಮಿಕಾ, ಟೀ ತುಂಬಾ ಚೆನ್ನಾಗಿ ಕೊಟ್ಟಿದ್ಯಮ್ಮ. ಈ ಚಳಿಯಲ್ಲಿ ಈ ಶುಂಠಿ ಟೀ ಕುಡಿತಾ ಇದ್ರೆ ಪ್ರಾಣ ಎದ್ದು ಬಂದಾಗಿದೆ. ಹೌದು ಅನಾಮಿಕಾ, ನಿನ್ ಕೈಯ ಅಡಿಗೆಲಿ ಏನೋ ಮಾಯ ಇದೆ ಅಮ್ಮ. ಅಂದ ಹಾಗೆ ಹಬ್ಬ ಹತ್ರಕ್ಕೆ ಬರ್ತಾ ಇದೆ ಅಲ್ಲ, ಸಾಮಾನಲ್ಲಿ ಇಷ್ಟು ಬರಿತಾ ಇದ್ದೀನಿ. ನಿನ್ಗೇನಾದ್ರೂ ಪ್ರತ್ಯೇಕವಾಗಿ ಬೇಕಾ? ನನ್ಗೇನು ಬೇಡತ್ತೆ. ಪೂಜೆಗೆ ಬೇಕಾದ ಸಾಮಾನು, ಮನೆಗೆ ಬೇಕಾದ ಸಾಮಾನು ಇದ್ರೆ ಸಾಕು. ಹೊಸ ಬಟ್ಟೆ ಹೋದ ವರ್ಷಕ್ಕೆ ತಗೊಂಡಿದೀವಲ್ಲ, ಈ ಸಲಕ್ಕೆ ಪರವಾಗಿಲ್ಲ ಬಿಡಿ. ಇಷ್ಟರಲ್ಲಿ ಅವನಿ, ಅಂಜಲಿ ಕೈಯಲ್ಲಿ ದೊಡ್ಡ ದೊಡ್ಡ ಶಾಪಿಂಗ್ ಬ್ಯಾಗ್ ಜೊತೆ ಮನೆಯೊಳಗೆ ಬರ್ತಾರೆ. ಅಬ್ಬಬ್ಬಬ್ಬಾ, ಅನಾಮಿಕಾ ಅಕ್ಕ ಯಾವಾಗ್ಲೂ ಆ ಉಳಿತಾಯದ ಮಂತ್ರ ಏನಕ್ಕೆ? ಸಂಕ್ರಾಂತಿ ಅಂದ್ರೆ ಹೊಸ ಬಟ್ಟೆ, ಹೊಸ ಒಡವೆ ಇರ್ಬೇಕಲ್ಲ. ಹೌದು ಅಕ್ಕ, ನಮ್ಮ ಸ್ಟೇಟಿಗೆ ತಕ್ಕ ಹಾಗೆ ನಾವಿರ್ಬೇಕು. ನೋಡಿ ಅತ್ತೆ, ಈ ಸಲ ಹಬ್ಬಕ್ಕಾಗಿ ರೇಷ್ಮೆ ಸೀರೆಗಳು, ಡಿಸೈನ್ ಜ್ಯುವೆಲ್ರಿ ತಂದಿದ್ದೀವಿ. ಒಂದೊಂದು ಸೀರೆ ಬೆಲೆ 20,000ವರೆಗೂ ಇದೆ. 20,000ನ ಒಂದೇ ಸೀರೆಗೆ? ದುಡ್ಡಿದೆ ಅಂತ ಹೀಗೆ ವೃತ ಮಾಡೋದು ಏನಕ್ಕಮ್ಮ? ಓಹೋ ಅತ್ತೆ, ಮತ್ತೆ ಶುರು ಮಾಡಿದ್ರ? ನಮ್ ತಂದೆ ಕೊಟ್ಟ ದುಡ್ಡಿನಿಂದ ನಾವು ಕೊಂಡ್ಕೊಂಡಿದೀವಿ, ಇದ್ರಲ್ಲಿ ತಪ್ಪೇನಿದೆ? ಆದ್ರೂ ಬಡವರ ಬಗ್ಗೆ ಆಲೋಚಿಸೋದಕ್ಕೆ ನಮ್ಗೇನ್ ಕರ್ಮ ಹಿಡ್ದಿಲ್ಲ. ಅದು ಅನಾಮಿಕನ್ನ ನೋಡ್ಕೊಳ್ಳುತ್ತೆ ಬಿಡಿ, ಅವಳಿಗೆ ಅಭ್ಯಾಸನೇ ಅಲ್ವಾ. ಅವನಿ, ಬಡತನ ಅನ್ನೋದು ಶಾಪವಲ್ಲ, ಅದು ಒಂದು ಪರಿಸ್ಥಿತಿ ಅಷ್ಟೇ. ದುಡ್ಡಿದ್ರೆ ದೊಡ್ಡವರಾಗಲ್ಲ, ಗುಣವಿದ್ದರೆ ದೊಡ್ಡವರಾಗ್ತಾರೆ. ಹಾ, ನೀತಿ ಹೇಳೋದಕ್ಕೆ ಶುರು ಮಾಡಿದ್ಲು. ನಿನ್ ಹತ್ರ ದುಡ್ಡಿಲ್ಲ ಆದ್ರಿಂದ ಗುಣದ ಬಗ್ಗೆ ಮಾತಾಡ್ತೀಯ, ನಮ್ಮ ಹತ್ರ ದುಡ್ಡಿದೆ ಆದ್ರಿಂದ ನಾವು ಎಂಜಾಯ್ ಮಾಡ್ತೀವಿ. ಅಮ್ಮ ಅಂಜಲಿ, ಅವನಿ, ನಿಮ್ಮ ಅಕ್ಕನ ಹಾಗೆ ಕೀಳಾಗಿ ನೋಡೋದು ಒಳ್ಳೆ ಪದ್ಧತಿ ಅಲ್ಲಮ್ಮ. ಅವಳು ನಿಮ್ಗಿಂತ ದೊಡ್ಡವಳು, ಮರ್ಯಾದೆ ಸ್ವಲ್ಪ ಕಲ್ತ್ಕೊಳ್ರಮ್ಮ. ಮಾವಯ್ಯ, ಮರ್ಯಾದೆ ಅನ್ನೋದು ಸ್ಥಾಯಿ ಮೇಲೆ ಬರುತ್ತೆ. ನಮ್ಮ ಸ್ಥಾಯಿನೇ ಬೇರೆ, ಅವಳ ಸ್ಥಾಯಿನೇ ಬೇರೆ. ಸಾಕು ನಿಲ್ಲಿಸ್ರೆ. ಹಬ್ಬದ ದಿನ ಗಲಾಟೆ ಏನಕ್ಕೆ? ಎಲ್ರು ಕಲಿತು ಬೆರೆತು ಇರಮ್ಮ ಅಂತ ಹೇಳ್ತಾ ಇದ್ರೆ ಯಾವಾಗ್ಲೂ ದುಡ್ಡಿನ ಗಲಾಟೆನಾ? ಸರಿ ಅತ್ತೆ, ನಾವು ಜಗಳವಾಡ್ತಾ ಇಲ್ಲ, ವಾಸ್ತವ ಮಾತಾಡ್ಕೋತಾ ಇದೀವಿ. ಅಂದ ಹಾಗೆ ಈ ಸಂಕ್ರಾಂತಿಗೆ ಊರಿನಲ್ಲಿ ರಂಗೋಲಿ ಸ್ಪರ್ಧೆ ಇಟ್ಟಿದಾರಂತಲ್ಲ? ಹೌದು, ಈ ಸಲ ನಮ್ಮೂರಿನ ಗುಡಿಯಲ್ಲಿ ರಂಗೋಲಿ ಸ್ಪರ್ಧೆ ಇದೆ. ಗೆದ್ದವರಿಗೆ ಅಮ್ಮನವರ ಮೈ ಮೇಲಿರುವ ರೇಷ್ಮೆ ಸೀರೆ, ಬಂಗಾರದ ನಾಣ್ಯ ಬಹುಮಾನವಾಗಿ ಕೊಡ್ತಾರಂತೆ. ಬಂಗಾರದ ನಾಣ್ಯನ? ವಾವ್! ಅಂದ್ರೆ ಈ ಪಂದ್ಯದಲ್ಲಿ ಖಚಿತವಾಗಿ ನಾನೇ ಗೆಲ್ತೀನಿ. ನನ್ನ ಹತ್ರ ಇರುವ ಆರ್ಟ್ ಮೆಟೀರಿಯಲ್ಸ್, ಕಲರ್ಸ್ ಯಾರ ಹತ್ರ ಕೂಡ ಇರಲ್ಲ. ನೀನು ಗೆಲ್ತೀಯ ಅಂತ ಹೇಗ್ ಅನ್ಕೋತಾ ಇದೀಯ ಅಕ್ಕ? ನಾನು ಸಿಟಿಯಿಂದ ಸ್ಪೆಷಲ್ ರಂಗೋಲಿ ಕಿಟ್ ತರಿಸಿದೀನಿ. ಅದ್ರಲ್ಲಿರುವ ಬಣ್ಣಗಳು ಮಿಂಚುತ್ತೆ ಗೊತ್ತಾ? ಆ ಸ್ಪರ್ಧೆಯಲ್ಲಿ ಗೆಲ್ಲೋದು ನಾನೇ. ಅತ್ತೆ, ನಾನು ಕೂಡ ಸ್ಪರ್ಧೆಲಿ ಪಾಲ್ಗೊಳ್ಬಹುದಾ? ನೀನು ರಂಗೋಲಿ ಹಾಕ್ತೀಯಕ್ಕ. ಅಕ್ಕಿ ಹಿಟ್ಟಿನಿಂದ ಚಿಕ್ಕ ಚಿಕ್ಕ ಚುಕ್ಕಿ ಇಟ್ಟು ಮಾಡುವ ರಂಗೋಲಿ ಯಾರು ನೋಡಲ್ಲ. ಈಗ ಟ್ರೆಂಡ್ ಬದಲಾಗಿದೆ. ಹೌದು ಅಕ್ಕ, ಅಲ್ಲಿ ಕಾಂಪಿಟಿಷನ್ ಬಹಳ ಟಫ್ ಆಗಿರುತ್ತೆ. ನಿನಗೇನಕ್ಕೆ ಹೇಳೋ ಅವಮಾನ? ಹಾಯಾಗಿ ಮನೆಯಲ್ಲಿ ಕೂತ್ಕೊಂಡು ಅಡಿಗೆ ಮಾಡ್ಕೋಬಾರ್ದಾ? ಯಾಕೆ ಹಾಗೆ ಮಾತಾಡ್ತೀರಾ? ಅನಾಮಿಕಾ ಕೂಡ ರಂಗೋಲಿ ಹಾಕಕ್ಕೆ ಬರುತ್ತಲ್ಲ, ಅವಳು ಕೂಡ ಪಾಲ್ಗೊಳ್ತಾಳೆ ಬಿಡು. ಯಾರ್ ಗೆಲ್ತಾರೋ ಆ ದಿನ ನೋಡ್ಕೊಳ್ಳೋಣ. ಹೌದೌದು, ಯಾರ ಪ್ರತಿಭೆ ಏನು ಅಂತೂ ಸ್ಪರ್ಧೆಯಲ್ಲಿ ಗೊತ್ತಾಗುತ್ತೆ, ಮಾತಲ್ಲಿ ಅಲ್ಲ. ಆ ಮಾತಿನಿಂದ ಅವನಿ, ಅಂಜಲಿಯರು ಕೋಪದಿಂದ ತಮ್ಮ ರೂಮಿನೊಳಗೆ ಹೋಗುತ್ತಾರೆ. ಅನಾಮಿಕಾ ಮಾತ್ರ ಮೌನವಾಗಿ ಆಲೋಚಿಸುತ್ತಾ ಇರುತ್ತಾಳೆ. ಅವಳ ಹತ್ತಿರ ಬೆಲೆ ಬಾಳುವ ರಂಗುಗಳಿಲ್ಲ, ಹೊಸ ಸಾಮಗ್ರಿಯೂ ಇಲ್ಲ. ಆದರೆ ಅವಳ ಹತ್ತಿರ ಅಮ್ಮ ಕಲಿಸಿದ ವಿದ್ಯೆ, ಸಹನೆ ಇರುತ್ತದೆ. ಅದರಿಂದಲೇ ಸ್ಪರ್ಧೆಗೆ ಸಿದ್ಧವಾಗಬೇಕು ಎಂದು ನಿರ್ಣಯಿಸುತ್ತಾಳೆ. ಇನ್ನು ಆ ದಿನ ರಾತ್ರಿ ಎಲ್ಲರೂ ಡೈನಿಂಗ್ ಟೇಬಲ್ ಹತ್ರ ಕೂತಿರುತ್ತಾರೆ. ಅನಾಮಿಕಾ ಬಡಿಸುತ್ತಾ ಇರ್ತಾಳೆ. ರಮೇಶ್, ಸುರೇಶ್, ಅರುಣರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ. ಏನೇ, ಈ ಸಲ ಹಬ್ಬಕ್ಕೆ ತಂದೆ ಕೊಟ್ಟ ಬೋನಸ್ ಎಲ್ಲ ಶಾಪಿಂಗಿಗೆ ಸುರಿದಿದ್ಯಂತಲ್ಲ? ಏನ್ರಿ, ನಿಮ್ಗೆ ಏನು ಗೊತ್ತಿಲ್ಲ? ನಮ್ಮ ಸ್ಟೇಟಸ್ ಮೇಂಟೈನ್ ಮಾಡ್ಬೇಕು ಅಂದ್ರೆ ಅಷ್ಟು ಮಾತ್ರ ಖರ್ಚಾಗುತ್ತೆ. ನೀನು ಕೂಡ ಕಡಿಮೆ ಏನಲ್ಲ, ಆನ್ಲೈನ್ ನಲ್ಲಿ ಏನೇನೋ ಆರ್ಡರ್ ಮಾಡಿದ್ಯಾ? ಅಬ್ಬೋ, ನಿಮ್ಮ ಅಣ್ಣನ ಹೆಂಡತಿ ಹಾಗೆ ನಾನು ಜಿಪುಣಿ ಅಲ್ಲ. ನನಗೆ ಇಷ್ಟ ಬಂದಿದ್ದು ನಾನು ಕೊಂಡ್ಕೊಂಡೆ. ಆದ್ರೂ ಅನಾಮಿಕಾ ಅಕ್ಕ, ನೀನ್ ಈ ಹಬ್ಬಕ್ಕೆ ಏನ್ ಕೊಂಡ್ಕೊಂಡಿದ್ಯಾ?
ನಾನು ನನ್ನ ಗಂಡನಿಗಾಗಿ ಒಂದ್ ಜೊತೆ ಬಟ್ಟೆ, ಅತ್ತೆ ಮಾವಂದಿರಿಗೆ ಬಟ್ಟೆ ಕೊಂಡ್ಕೊಂಡಿದ್ದೀನಿ. ನನಗೆ ಹೋದ ವರ್ಷ ಅಮ್ಮ ಕೊಟ್ಟ ಸೀರೆ ಇದೆ, ಅದನ್ನೇ ಉಟ್ಕೋತೀನಿ. ಅನಾಮಿಕಾ, ನಾನು ನಿನಗೆ ಹೊಸ ಸೀರೆ ತಗೋ ಅಂತ ಹೇಳಿದ್ದೆ ಅಲ್ವಾ, ಯಾಕೆ ತಗೊಂಡಿಲ್ಲ? ಏನು ಅಂದ್ರೆ ನಮ್ಗಿರೋದ್ರಲ್ಲಿ ಹೊಂದ್ಕೊಂಡು ಹೋಗ್ಬೇಕು, ಅನಗತ್ಯವಾದ ಖರ್ಚುಗಳೇನಕ್ಕೆ? ಆದ್ರೂ ಆ ಸೀರೆ ತುಂಬಾ ಚೆನ್ನಾಗಿದೆ. ನೋಡಿದ್ರ ಮಾವಯ್ಯ, ಬಡತನ ಅಂದ್ರೆ ಇದೆ, ಇದ್ದದ್ರಲ್ಲೇ ಹೊಂದ್ಕೊಂಡು ಹೋಗ್ಬೇಕಂತೆ. ನಮ್ ಹಾಗೆ ದರ್ಜೆಯಿಂದ ಬದುಕೋದು ಇವ್ರಿಗೆ ಬರಲ್ಲ. ಅಮ್ಮ ಅವನಿ, ದರ್ಜೆ ಅನ್ನೋದು ಬಟ್ಟೆಲಿರಲ್ಲಮ್ಮ, ಮನಸ್ಸಲ್ಲಿರ್ಬೇಕು. ಅನಾಮಿಕಾಳ ತ್ಯಾಗ ದೊಡ್ಡದು. ಕುಟುಂಬನ ಹೇಗೆ ನಡೆಸ್ಬೇಕೋ ಅವಳಿಗೆ ತುಂಬಾ ಚೆನ್ನಾಗಿ ಗೊತ್ತು. ಓಹೋ, ಮಾವಯ್ಯ ಯಾವಾಗ್ಲೂ ದೊಡ್ಡ ಸೊಸೆನೆ ಹಿಂದಕ್ ಹಾಕೊಂಡ್ ಬರ್ತೀರಾ? ಸರಿ ಬಿಡಿ, ನಾಳೆ ರಂಗೋಲಿ ಸ್ಪರ್ಧೆ ಇದೆಲ್ಲ, ಅದರಲ್ಲಿ ನಮ್ಮ ಟ್ಯಾಲೆಂಟ್ ಏನೋ ತೋರಿಸ್ತೀವಿ. ಆಗಲಾದ್ರೂ ನಮ್ಮನ್ನ ಮೆಚ್ಕೊಂತೀರಾ ಇಲ್ವೋ ನೋಡೋಣ. ರಂಗೋಲಿ ಸ್ಪರ್ಧೆ ಪಕ್ಕದಲ್ಲಿಡಿ. ನಾಳೆ ಬೆಳಿಗ್ಗೆ ಬೋಗಿ ಬೆಂಕಿ ಹಾಕ್ಬೇಕು, ಎಲ್ರು ಬೇಗನೆ ಹೇಳ್ಬೇಕು. ಅತ್ತೆ, ನಾನು ಬೆಳಿಗ್ಗೆನೆ ಹೇಳಲ್ಲ, ತುಂಬಾ ಚಳಿಯಾಗಿರುತ್ತೆ. ನಾನು 8 ಗಂಟೆಗೆ ಹೇಳ್ತೀನಿ ಬಿಡಿ. ನಾನು ಕೂಡ ಅತ್ತೆ, ನನ್ನ ಬ್ಯೂಟಿ ಸ್ಲೀಪು ಹಾಳಾಗ್ ಹೋಗುತ್ತೆ. ಬೋಗಿ ಬೆಂಕಿ ಅಂದ್ರೆ ಹೊಗೆ ಧೂಳು ನನ್ಗ ಆಗೋದಿಲ್ಲ. ಪರವಾಗಿಲ್ಲ ಬಿಡಿಯತ್ತೆ, ನಾನು ರಮೇಶ್ರ ಸೇರಿ ಏರ್ಪಾಟು ಮಾಡ್ತೀವಿ, ನೀವು ವಿಶ್ರಾಂತಿ ತಗೊಳ್ಳಿ. ನೋಡಿದ್ರಾ, ಇದನ್ನೇ ಜವಾಬ್ದಾರಿ ಅಂತಾರೆ. ಮನೆ ದೊಡ್ಡ ಸೊಸೆ ಅಂದ್ರೆ ಹೇಗಿರ್ಬೇಕು? ನಿಮ್ಗೆ ಕೇವಲ ನಿಮ್ಮ ಸುಖನೇ ಮುಖ್ಯ. ನನ್ಗೆ ಹಸುವೆ ಇಲ್ಲ, ನಾನು ಮಲ್ಕೋತೀನಿ. ನಾನು ಕೂಡ, ಈ ಮನೆಯಲ್ಲಿ ನಮಗೆ ಬೆಲೆನೇ ಇಲ್ಲ. ಹಾಗೆ ಹೇಳಿ ಅವನಿ ಅಂಜಲಿ ಕೋಪದಿಂದ ಹೊರಟು ಹೋಗುತ್ತಾರೆ. ಸುರೇಶ್ ಅಣ್ಣನವರು ತಲೆನ ಹಿಡ್ಕೋತಾರೆ. ಅಮ್ಮ, ಅವ್ರನ್ನೇನು ಅನ್ಬೇಡಿ, ಅವರು ಬೆಳೆದಿದ್ದೆ ಹಾಗೆ. ಅವ್ರ ಬೆಳವಣಿಗೆ ಆಗಿದೆ ಅಂತ ಪದ್ಧತಿ ಬದಲಾಯಿಸೋದ್ ಬೇಡ. ನಾಳೆ ಬೆಳಿಗ್ಗೆ ಮಕ್ಕಳು ಹುಟ್ಟಿದ್ರೆ ಅವ್ರಿಗೇನ್ ಕಲಿಸ್ತೀರಾ? ಕೋಪ ಮಾಡ್ಕೋಬಿಡಿಯತ್ತೆ, ಅವರು ಕೂಡ ನಿಧಾನವಾಗಿ ಬದಲಾಗ್ತಾರೆ ಬಿಡಿ. ಬನ್ನಿ, ಊಟ ಮಾಡಿ. ಹಾಗೆ ಅನಾಮಿಕಾ ಎಷ್ಟು ಚೆನ್ನಾಗಿ ಹೇಳಿದರೂ ಅವನಿ ಅಂಜಲಿಯರ ಮನಸ್ಸಲ್ಲಿ ಮಾತ್ರ ಅನಾಮಿಕಳ ಮೇಲೆ ಅಸೂಯೆ, ದ್ವೇಷ ಹಾಗೆ ಇರುತ್ತದೆ. ನಾಳೆ ನಡೆಯುವ ರಂಗೋಲಿ ಸ್ಪರ್ಧೆಯಲ್ಲಿ ಅನಾಮಿಕಳನ್ನು ಹೇಗಾದರೂ ಸೋಲಿಸಿ ತಮ್ಮ ದೊಡ್ಡತನವನ್ನು ನಿರೂಪಿಸಬೇಕು ಎಂದು ಅವರು ನಿರ್ಣಯಿಸಿಕೊಳ್ಳುತ್ತಾರೆ. ಮಾರನೇ ದಿನ ಬೆಳಿಗ್ಗೆ ಮನೆಯ ಮುಂದೆ ಅನಾಮಿಕಾ, ರಮೇಶ್ ಬೋಗಿ ಬೆಂಕಿಯನ್ನು ಹಾಕ್ತಾ ಇರ್ತಾರೆ. ಶಾರದಾ ಪ್ರಸಾದರು ಚಳಿ ಕಾಯಿಸ್ಕೊತಾ ಇರ್ತಾರೆ. ಸುರೇಶ್ ಅಣ್ಣರು ಹೊರಗೆ ಬರುತ್ತಾರೆ. ಅವನಿ ಅಂಜಲಿಯರು ಮಾತ್ರ ಬಾಲ್ಕನಿಯಲ್ಲಿ ನಿಂತು ನೋಡ್ತಾ ಇರ್ತಾರೆ. ಅನಾಮಿಕಾ, ಸಗಣಿ ಭರಣಿ ತಗೊಂಬ, ಬೆಂಕಿ ಚೆನ್ನಾಗಿ ಉರಿಯುತ್ತೆ. ತಗೊಳ್ರಿ ಮಾವಯ್ಯ, ಚಳಿ ಕಡಿಮೆ ಆಗ್ತಾ ಇದ್ಯಾ? ಹಾಯಾಗಿದೆ ಅಮ್ಮ, ಹಬ್ಬದ ಕಳೆಯೆಲ್ಲ ನಿಮ್ಮಿಬ್ಬರಿಂದಲೇ ಬಂದಿದೆ. ಆ ಮಹಡಿ ಮೇಲಿರುವ ಮಹಾರಾಣಿಯರು ಕೆಳಗಿಳಿದು ಬರೋಲ್ವಲ್ಲ. ಹಾಗಿರುವಾಗ ಬಾಲ್ಕನಿಯಲ್ಲಿ ಅವನಿ ಅಂಜಲಿ ಮಾತನಾಡಿಕೊಳ್ಳುತ್ತಾ ಇರ್ತಾರೆ. ನೋಡಿದ್ಯಾ ಅಂಜಲಿ, ಆ ಹೊಗೆಲಿ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ? ನಾವಂತೂ 1 ನಿಮಿಷ ಕೂಡ ಅಲ್ಲಿರೋಕ್ಕಾಗಲ್ಲ. ಹೌದು ಅಕ್ಕ, ನಮ್ಮ ಸ್ಕಿನ್ ಹಾಳಾಗಿ ಹೋಗಲ್ವಾ? ಆದ್ರೂ ನಾವು ಸ್ಪರ್ಧೆಗೆ ಸಿದ್ಧವಾಗ್ಬೇಕು. ನಾನು ಇಂಟರ್ನೆಟ್ ಅಲ್ಲಿ ಲೇಟೆಸ್ಟ್ ರಂಗೋಲಿ ಡಿಸೈನ್ ನ ಡೌನ್ಲೋಡ್ ಮಾಡಿದ್ದೀನಿ. ನಾನು ಸ್ಪೆಷಲ್ ಸ್ಟೆನ್ಸಿಲ್ ತಗೊಂಡಿದ್ದೀನಿ. ಬಣ್ಣ ಹಾಕಿದ್ರೆ ಸಾಕು, ಡಿಸೈನ್ ಅದೇ ಬರುತ್ತೆ. ನಮ್ಮ ಕೈಗೆ ಮಣ್ಣು ಅಂಟೋದಿಲ್ಲ, ಕಷ್ಟ ಮೊದಲೇ ಇರೋದಿಲ್ಲ. ಸೂಪರ್ ಐಡಿಯಾ. ಅನಾಮಿಕಾ ಅಕ್ಕ ಪಾಪ ಅಕ್ಕಿ ಹಿಟ್ಟಿನಿಂದ ಗಂಟೆ ಕಷ್ಟಪಟ್ಟು ಹಾಕ್ತಾಳೆ. ನಾವು ನಿಮಿಷದಲ್ಲಿ ಹಾಕ್ಬಿಟ್ಟು ಪ್ರೈಸ್ ಹೊಡಿಬೇಕು. ಖಚಿತವಾಗಿ ಆ ಬಂಗಾರದ ನಾಣ್ಯ ನಂದೇ. ಹಾಗೆ ಬೋಗಿ ಹಬ್ಬ ಕಳೆದು ಹೋಗುತ್ತದೆ. ಮಾರನೇ ದಿನ ಸಂಕ್ರಾಂತಿ ಹಬ್ಬ. ಊರಿನ ಗುಡಿ ಆವರಣದಲ್ಲಿ ರಂಗೋಲಿ ಸ್ಪರ್ಧೆಗೆ ಭಾರಿ ಏರ್ಪಾಟು ನಡೆದಿರುತ್ತದೆ. ಊರಿನ ಹೆಣ್ಣು ಮಕ್ಕಳೆಲ್ಲ ಅಲ್ಲಿ ಸೇರಿರುತ್ತಾರೆ. ಬಣ್ಣ ಬಣ್ಣದ ರಂಗೋಲಿಯಿಂದ ಆ ಜಾಗವೆಲ್ಲ ಕಳಕಳೆಯಾಡ್ತಾ ಇರುತ್ತದೆ. ಶಾರದಾ ತನ್ನ 3 ಸೊಸೆಯರ ಜೊತೆ ಸೇರಿ ಗುಡಿಗೆ ಬರುತ್ತಾಳೆ. ಇನ್ನು ಆ ದಿನ ಗುಡಿಯ ಆವರಣದಲ್ಲಿ, ಸ್ಪರ್ಧೆಯ ಆವರಣದಲ್ಲಿ ಬಹಳ ಜನ ಹೆಂಗಸರಿರುತ್ತಾರೆ. ಜಡ್ಜ್ ಆಗಿ ಊರಿನ ದೊಡ್ಡವರು, ಪೂಜಾರಿಯವರು ಇರುತ್ತಾರೆ. ಅವನಿ, ಅಂಜಲಿ ಇಬ್ಬರು ತಮ್ಮ ಬೆಲೆಬಾಳುವ ಕಿಟ್ ಜೊತೆ ಸಿದ್ಧವಾಗಿರುತ್ತಾರೆ. ಅನಾಮಿಕಾ ಒಂದು ಚಿಕ್ಕ ಚೀಲದಲ್ಲಿ ಅಕ್ಕಿ ಹಿಟ್ಟು, ಅರಿಶಿನ, ಕುಂಕುಮ, ಕೆಲವು ಸೊಪ್ಪು, ಹೂಗಳನ್ನ ಹಿಡಿದುಕೊಂಡು ನಿಂತಿರುತ್ತಾಳೆ. ಏನಕ್ಕ, ಕೇವಲ ಅಕ್ಕಿ ಹಿಟ್ಟು ಹೂವೇ ತಂದಿದ್ಯಾ? ಬಣ್ಣಗಳಲ್ಲಿ ನನ್ಗೆ ಬಣ್ಣ ಕೊಂಡ್ಕೊಳ್ಳೋದಕ್ಕೆ ಸ್ಥಾಯಿ ಇಲ್ಲ ಬಿಡಮ್ಮ. ಆದ್ರೂ ನಮ್ಮ ಸಂಪ್ರದಾಯದ ಪ್ರಕಾರ ರಂಗೋಲಿ ಅಂದ್ರೆ ಅಕ್ಕಿ ಹಿಟ್ಟಿನಿಂದಲೇ ಹಾಕ್ಬೇಕು. ಅದೇ ಲಕ್ಷ್ಮೀದೇವಿಗೆ ಇಷ್ಟ. ಓಹೋ, ಮತ್ತೆ ಶುರು ಮಾಡಿದ್ಯಾ? ಇಲ್ಲಿ ಅಂದ ನೋಡ್ತಾರೆ, ಭಕ್ತಿ ಅಲ್ಲ. ನೀನು ಆ ಬಿಳಿ ಹಿಟ್ಟಿನಿಂದ ಏನು ಮಾಡ್ತೀಯೋ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಈ ದಿನದ ರಂಗೋಲಿ ಸ್ಪರ್ಧೆಗೆ ಸ್ವಾಗತ. ನಿಯಮಗಳು ಎಲ್ಲರಿಗೂ ಗೊತ್ತಿದೆ ಅಲ್ಲ. 1 ಗಂಟೆ ಸಮಯವಿದೆ. ಯಾರ ರಂಗೋಲಿ ಅಂದವಾಗಿ, ಅರ್ಥವಂತವಾಗಿ ಇರುತ್ತದೋ ಅವರೇ ವಿಜೇತರು. ಸಮಯ ಶುರುವಾಯಿತು.
ಇನ್ನು ಆ ಸಮಯದಲ್ಲಿ ವಿಸಿಲ್ ಹೊಡೆಯುತ್ತಲೇ ಎಲ್ಲರೂ ರಂಗೋಲಿ ಹಾಕಲಿಕ್ಕೆ ಶುರು ಮಾಡುತ್ತಾರೆ. ಅವನಿ ತನ್ನ ಸ್ಟೆನ್ಸಿಲ್ ತೆಗೆದು ನೆಲದ ಮೇಲೆ ಇಟ್ಟು ಅದರ ಮೇಲೆ ಬಣ್ಣಗಳು ಚೆಲ್ಲಲಿಕ್ಕೆ ಶುರು ಮಾಡುತ್ತಾಳೆ. ಬಹಳ ಸುಲಭವಾಗಿ ವೇಗವಾಗಿ ಡಿಸೈನ್ ಬರ್ತಾ ಇರುತ್ತೆ. ಅಂಜಲಿ ತನ್ನ ಫೋನ್ ಅಲ್ಲಿರುವ ಡಿಸೈನ್ ಅನ್ನು ನೋಡುತ್ತಾ ಬೆಲೆ ಬಾಳುವ ಗ್ಲಿಟರ್ ಪೌಡರ್ಸ್ ಉಪಯೋಗಿಸುತ್ತಾ ರಂಗೋಲಿ ಹಾಕ್ತಾ ಇರ್ತಾಳೆ. ಅನಾಮಿಕಾ ಮಾತ್ರ ಕಣ್ಣು ಮುಚ್ಚಿಕೊಂಡು ಒಂದು ಕ್ಷಣ ದೇವರನ್ನು ನೆನೆಸಿಕೊಳ್ಳುತ್ತಾಳೆ. ಆ ನಂತರ ಅಕ್ಕಿ ಹಿಟ್ಟಿನಿಂದ ಚುಕ್ಕಿ ಇಡಲಿಕ್ಕೆ ಶುರು ಮಾಡುತ್ತಾಳೆ. ತನ್ನ ಕೈಗಳು ಬಹಳ ವೇಗವಾಗಿ ಲಯಬದ್ಧವಾಗಿ ಕದಲುತ್ತಾ ಇರುತ್ತದೆ. ಆಕೆ ರಥದ ರಂಗೋಲಿ ಹಾಕಬೇಕು ಎಂದು ನಿರ್ಣಯಿಸಿರುತ್ತಾಳೆ. ನೋಡು ಅಂಜಲಿ, ನನ್ನ ರಂಗೋಲಿ ಅರ್ಧ ಆಗಿ ಹೋಯ್ತು. ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ನೋಡು. ಮೆಜರ್ ಪ್ರಿಂಟ್ ಆಗಿದೆ ಅಲ್ವಾ? ಹೌದು ಅಕ್ಕ, ನಂದು ಕೂಡ ನೋಡು. ಈ ಮಿಂಚು ನೋಡ್ತಾ ಇದ್ರೆ ಜಡ್ಜಿಗಳು ಕಣ್ಣು ತೆಗಿಯಕ್ಕಾಗಲ್ಲ. ಅನಾಮಿಕಾ ಅಕ್ಕ ಇನ್ನು ಚುಕ್ಕಿಗಳೇ ಇಡ್ತಾ ಇದ್ದಾಳೆ ಪಾಪ. ಆಗ ಅನಾಮಿಕಾ ಹಾಕುತ್ತಿರುವ ರಂಗೋಲಿ ಮಾಮೂಲಿ ರಂಗೋಲಿ ಅಲ್ಲ, ಅದು ಎಷ್ಟೋ ಕ್ಲಿಷ್ಟವಾದ ರಥದ ರಂಗೋಲಿ. ಆ ಬಿಳಿ ಬಣ್ಣ ಕಪ್ಪನೆಯ ನೆಲದ ಮೇಲೆ ಬೆಳಗಿ ಹೋಗುತ್ತಾ ಇರುತ್ತದೆ. ಹಾಗಿರುವಾಗ ಸಮಯ ಕಳೆಯುತ್ತಿದ್ದ ಹಾಗೆ ಅವನಿ ಅಂಜಲಿಯರ ರಂಗೋಲಿ ಪೂರ್ತಿಯಾಗುತ್ತದೆ. ಬಣ್ಣ ಬಣ್ಣದ ಡಿಸೈನ್ಗಳು, ಮಿಂಚುಗಳು ಬಂದು ಜನ ಆಕರ್ಷಿತರಾಗುತ್ತಾರೆ. ಅಮ್ಮಯ್ಯ, ನಂದು ಪೂರ್ತಿಯಾಗಿ ಹೋಯ್ತು. ಅಂಜಲಿ, ನಿಂದು ಕೂಡ ಸಖತ್ತಾಗಿದೆ. ಖಚಿತವಾಗಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಪ್ರೈಸ್ ಬರುತ್ತೆ. ಹೌದು, ಅನಾಮಿಕಾ ಅಕ್ಕನ ರಂಗೋಲಿ ನೋಡು, ಇನ್ನು ಹಾಕ್ತಾನೆ ಇದ್ದಾಳೆ. ಏನೋ ಗೆರೆಗಳು ಕೇಳಿತಾ ಇದ್ದಾಳೆ. ಅದ್ರಲ್ಲಿ ಅಂದವೇನಿದೆ? ಕಲರ್ಫುಲ್ ಆಗು ಇಲ್ವಲ್ಲ. ಹಾಗಿರುವಾಗ ಅನಾಮಿಕಾ ರಂಗೋಲಿ ಕೊನೆಯ ದಶೆಗೆ ಸೇರಿರುತ್ತದೆ. ಆಕೆ ಅಕ್ಕಿ ಹಿಟ್ಟಿನಿಂದ ರಥ ಬರೆಯುತ್ತಾಳೆ. ಆ ರಥದ ಚಕ್ರಗಳ ಮಧ್ಯೆ ಅರಿಶಿನ ಕುಂಕುಮದ ಅಲಂಕರಿಸಿರುತ್ತಾಳೆ. ಖಾಲಿ ಪ್ರದೇಶದಲ್ಲಿ ಹೂವಿಡುತ್ತಾಳೆ. ಎಲೆಗಳನ್ನು ಹರಿದು ತೋರಣವಾಗಿಡುತ್ತಾಳೆ. ಪ್ರಕೃತಿ ಸಿದ್ಧವಾದ ಬಣ್ಣಗಳಿಂದ ಆ ರಂಗೋಲಿ ಇರುತ್ತದೆ. ನೋಡಿದ್ರೇನ್ರಿ, ಅನಾಮಿಕಾ ಹಾಕಿದ ರಂಗೋಲಿ ಚಿಕ್ಕಂದನಲ್ಲಿ ನಮ್ಮ ಅಮ್ಮಮ್ಮ ಹಾಕ್ತಾ ಇದ್ರು. ಎಷ್ಟು ಕಳಕಳೆಯಾಗಿದೆಯೋ. ಹೌದು ಶಾರದಾ, ಅವನಿ ಅಂಜಲಿ ಹಾಕಿದ್ದು ಪ್ರಿಂಟಿಂಗ್ ಆಗಿದೆ, ಆದ್ರೆ ಅನಾಮಿಕಾ ಹಾಕಿದ್ದರಲ್ಲಿ ಪ್ರಾಣವಿದೆ. ಅವಳ ಕಷ್ಟವೆಲ್ಲ ಕಾಣಿಸ್ತಾ ಇದೆ. ಇನ್ನು ಊರಿನ ಹಿರಿಯ, ಸಮಯ ಮುಗಿದಿದೆ, ಎಲ್ಲರೂ ನಿಲ್ಲಿಸಿ. ಜಡ್ಜಿಗಳು ಈಗ ಪರಿಶೀಲಿಸುತ್ತಾರೆ. ಹಾಗೆ ಜಡ್ಜಿಗಳು ಒಂದೊಂದು ರಂಗೋಲಿಯನ್ನು ಪರಿಶೀಲಿಸುತ್ತಾ ಬರ್ತಾ ಇರ್ತಾರೆ. ಅವನಿ ರಂಗೋಲಿ ಹತ್ರ ಬರುತ್ತಲೇ, ರಂಗೋಲಿ ತುಂಬಾ ಚೆನ್ನಾಗಿದೆ, ಆದ್ರೆ ಇದು ಸ್ಟೆನ್ಸಿಲ್ ಉಪಯೋಗಿಸಿ ಬರ್ದ ಹಾಗಿದೆ. ಕೈಯಲ್ಲಿ ಹಾಕಿದ ನೈಪುಣ್ಯ ಕಾಣಿಸ್ತಾ ಇಲ್ಲ. ಆದ್ರೆ ಸರ್, ಕಲರ್ ತುಂಬಾ ಕಾಸ್ಟ್ಲಿ ಸರ್. ರಂಗೋಲಿ ನೋಡಿ. ಇದು ರಂಗೋಲಿ ಸ್ಪರ್ಧೆ ಅಮ್ಮ, ಪೇಂಟಿಂಗ್ ಸ್ಪರ್ಧೆ ಅಲ್ಲ. ಸಂಪ್ರದಾಯವೇ ನಮಗೆ ಮುಖ್ಯ. ಆ ನಂತರ ಅಂಜಲಿ ರಂಗೋಲಿ ಹತ್ರಕ್ಕೆ ಹೋಗುತ್ತಾರೆ. ವಾವ್, ತುಂಬಾ ಮಿಂಚ್ತಾ ಇದೆ. ಆದ್ರೆ ಇದರಲ್ಲಿ ಉಪಯೋಗಿಸಿದ ಬಣ್ಣಗಳು ಪರಿಸರಕ್ಕೆ ಒಳ್ಳೆಯದಲ್ಲ. ಪ್ಲಾಸ್ಟಿಕ್ ಗ್ಲಿಸ್ಟರ್ ಉಪಯೋಗಿಸಿದ್ದೀರಾ. ರಂಗೋಲಿ ಅಂದ್ರೆ ಭೂಮಿಗೂ ಪ್ರಕೃತಿಗೂ ಹತ್ತಿರವಾಗಿರ್ಬೇಕು. ಹಾಗೆ ನೀವು ರೂಲ್ಸ್ ಅಲ್ಲಿ ಹೇಳಿಲ್ಲವಲ್ಲ ಸರ್? ಹೇಳದೇ ಇದ್ರು ಅದು ನಮ್ಮ ಜವಾಬ್ದಾರಿ ಅಮ್ಮ. ಹಾಗೆ ಕಡೆಗೆ ಅನಾಮಿಕಳ ರಂಗೋಲಿ ಹತ್ರ ಬರುತ್ತಾರೆ. ಆ ದೊಡ್ಡ ರಥದ ರಂಗೋಲಿಯನ್ನು ಅದರಲ್ಲಿ ಉಪಯೋಗಿಸಿದ ಹೂವು, ಅರಿಶಿನ ಕುಂಕುಮವನ್ನು ನೋಡಿ ಆ ಜಡ್ಜಿಗಳು ಆಶ್ಚರ್ಯ ಹೋಗುತ್ತಾರೆ. ವಾವ್, ಅದ್ಭುತ, ಎಷ್ಟು ಕ್ಲಿಷ್ಟವಾದ ಡಿಸೈನ್. ಒಂದು ಚುಕ್ಕಿ ಕೂಡ ತಪ್ಪಿಲ್ಲದೆ ಮಾಡಿದ್ದಾರೆ. ಅಕ್ಕಿ ಹಿಟ್ಟು ಉಪಯೋಗಿಸಿದ್ದರಿಂದ ಇರುವೆಗಳಿಗೆ, ಹಕ್ಕಿಗಳಿಗೆ ಆಹಾರ ಕೂಡ ಸಿಕ್ಕುತ್ತಾ ಇದೆ. ಇದೇ ನಿಜವಾದ ಸಂಕ್ರಾಂತಿ ರಂಗೋಲಿ. ಹೌದು, ಬಣ್ಣದ ಆಕರ್ಷಣೆಗಿಂತ ಕೈಯ ನೈಪುಣ್ಯ, ಸಂಪ್ರದಾಯ ಇದರಲ್ಲಿ ಕಾಣಿಸ್ತಾ ಇದೆ. ಬಹಳ ಸಹನೆಯಿಂದ ನೀವು ಹಾಕಿದ್ದೀರಾ. ಧನ್ಯವಾದಗಳು ಸರ್, ಇದು ನಮ್ಮ ಅಮ್ಮ ಕಲಿಸಿದ ವಿದ್ಯೆ. ಆ ನಂತರ ಜಡ್ಜಿಗಳೆಲ್ಲರೂ ಚರ್ಚಿಸುತ್ತಾರೆ. ರಿಸಲ್ಟ್ ಹೇಳಲಿಕ್ಕೆ ವೇದಿಕೆ ಮೇಲೆ ಬರ್ತಾರೆ. ಅವನಿ ಅಂಜಲಿಯರ ಎದೆ ಗಡಗಡ ಹೊಡ್ಕೋತಾ ಇರುತ್ತೆ. ಅನಾಮಿಕಾ ಮಾತ್ರ ಪ್ರಶಾಂತವಾಗಿರುತ್ತಾಳೆ. ಈ ದಿನದ ರಂಗೋಲಿ ಸ್ಪರ್ಧೆಯಲ್ಲಿ ಬಹಳ ಜನ ಪಾಲ್ಗೊಂಡಿದ್ದೀರಾ. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಆದರೆ ಸಂಪ್ರದಾಯವನ್ನು, ನೈಪುಣ್ಯವನ್ನು, ಪರಿಸರವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ವಿಜೇತರನ್ನು ಆಯ್ಕೆ ಮಾಡುವುದು ನಡೆದಿದೆ. ಈ ದಿನದ ವಿಜೇತೆ ಶ್ರೀಮತಿ ಅನಾಮಿಕಾ. ಆ ಮಾತನ್ನು ಕೇಳುತ್ತಲೇ ಎಲ್ಲರೂ ಚಪ್ಪಾಳೆ ಹೊಡೆಯುತ್ತಾರೆ. ಶಾರದಾ, ಪ್ರಸಾದ್, ರಮೇಶರ ಮುಖಗಳಲ್ಲಿ ಆನಂದ ಬೆಳಗುತ್ತದೆ. ಅವನಿ ಅಂಜಲಿ ಶಾಕ್ ಆಗುತ್ತಾರೆ. ಏನೋ, ಅನಾಮಿಕಾ ಗೆದ್ಲಾ? ಕೇವಲ ಅಕ್ಕಿ ಹಿಟ್ಟಿನಿಂದ ರಂಗೋಲಿಗೆ ಫಸ್ಟ್ ಪ್ರೈಸಾ? ಇದು ಅನ್ಯಾಯ. ನಮ್ಮ ಕಾಸ್ಟ್ಲಿ ಕಲರ್ಸ್, ಡಿಸೈನ್ಸ್ ವೇಸ್ಟ್ ಆಗಿ ಹೋಯ್ತಾ? ಆಗ ಅನಾಮಿಕಾ ವೇದಿಕೆ ಮೇಲೆ ಹೋಗಿ ಬಹುಮಾನ ತೆಗೆದುಕೊಳ್ಳುತ್ತಾಳೆ. ಮೈಕ್ ಅಲ್ಲಿ ಮಾತಾಡು ಅಂತ ಹೇಳ್ತಾರೆ. ಆಗ ಅನಾಮಿಕಾ ಮೈಕ್ ಅನ್ನು ತೆಗೆದುಕೊಂಡು, ಎಲ್ಲರಿಗೂ ನಮಸ್ಕಾರ. ಈ ಬಹುಮಾನ ನನಗೆ ಬರುವುದು ಬಹಳ ಸಂತೋಷವಾಗಿದೆ. ರಂಗೋಲಿ ಅಂದ್ರೆ ಕೇವಲ ಮನೆ ಮುಂದೆ ಹಾಕುವ ಅಲಂಕಾರವಲ್ಲ, ಅದು ನಮ್ಮ ಸಂಸ್ಕೃತಿಗೆ ಪ್ರತೀಕ. ಬಡವ ಧನಿಕ ಅನ್ನುವ ಭೇದ ದೇವರ ಮುಂದೆ, ಕಲೆಯ ಮುಂದೆ ಇರದು. ಮನಸ್ಸಿಟ್ಟು ಮಾಡಿದರೆ ಮಣ್ಣು ಕೂಡ ಮಾಣಿಕ್ಯವಾಗುತ್ತದೆ. ಈ ವಿಜಯ ನನ್ನ ತಂಗಿಯರು ಅವನಿ ಅಂಜಲಿಯರಿಗೆ ಕೂಡ ಅಂಕಿತ ಮಾಡುತ್ತಾ ಇದ್ದೀನಿ. ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ.
ಆ ಸಮಯದಲ್ಲಿ ಅನಾಮಿಕಳ ಮಾತಿಗೆ ಎಲ್ಲರೂ ಆಶ್ಚರ್ಯ ಹೋಗುತ್ತಾರೆ. ಅವನಿ ಅಂಜಲಿಯರಿಗೆ ನಾಚಿಕೆ ಎನಿಸುತ್ತದೆ. ತಾವು ಎಷ್ಟು ಅವಮಾನಿಸಿದರೂ ಅನಾಮಿಕ ತಮ್ಮನ್ನು ನೆನಪಿಟ್ಟುಕೊಂಡು ಮಾತನಾಡುವುದು ಅವರ ಮನಸ್ಸನ್ನು ಕದಲಿಸುತ್ತದೆ. ಇನ್ನು ಶಾರದಾ ಅನಾಮಿಕಳ ಹತ್ತಿರಕ್ಕೆ ಹೋಗಿ, ಅನಾಮಿಕಾ, ನೀನು ಬರೀ ರಂಗೋಲಿ ಸ್ಪರ್ಧೆಯಲ್ಲೊಂದೇ ಅಲ್ಲ, ಎಲ್ಲರ ಮನಸ್ಸಿನ ಸ್ಪರ್ಧೆಯಲ್ಲೂ ಗೆದ್ದಿದೀಯಮ್ಮ. ನಿನ್ನ ದೊಡ್ಡತನವೇ ಈ ದಿನ ನಮ್ಮೆಲ್ಲರಿಗೂ ತಿಳಿಯಿತು. ಆಗ ಅಂಜಲಿ ಅವನಿ ಅನಾಮಿಕಳ ಹತ್ತಿರ ಬರ್ತಾರೆ. ಅಕ್ಕ, ನಮ್ಮನ್ನು ಕ್ಷಮಿಸು, ನಾನು ದುಡ್ಡಿದ್ರೆ ಗೆಲ್ತೀವಿ ಅಂತ ಅಂದ್ಕೊಂಡೆ, ಆದರೆ ಟ್ಯಾಲೆಂಟ್, ಸಹನೆ ಮುಖ್ಯವೆಂದು ನೀನು ನಿರೂಪಿಸಿದ್ಯಾ. ಹೌದು ಅಕ್ಕ, ನಾವು ನಿಮ್ಗೆ ತುಂಬಾ ಮಾತಂದ್ವಿ, ಆದ್ರೂ ನೀವು ನಮ್ಮನ್ನ ಸ್ಟೇಜ್ ಮೇಲೆ ನೆನೆಸಿಕೊಂಡೆ. ನಿನ್ನ ಮನಸ್ಸು ತುಂಬಾ ದೊಡ್ಡದಕ್ಕ, ನಿಜವಾಗಿ ನೀನು ಗ್ರೇಟ್. ಅಯ್ಯೋ, ನೀವೇನು ದುಃಖ ಪಡಬೇಡಿ, ನಾವೆಲ್ಲರೂ ಒಂದೇ ಕುಟುಂಬ, ಒಬ್ಬರಿಗೆ ಬಂದ್ರೆ ಎಲ್ರಿಗೂ ಬಂದ ಹಾಗೆ. ನೋಡಿದ್ಯಾ ಅನಾಮಿಕಾ, ನಿನ್ನ ಒಳ್ಳೆತನವೇ ನಿನ್ನನ್ನು ಗೆಲ್ಲಿಸಿದೆ. ಅತಿಗೆ, ನಮ್ಮ ಹೆಂಡತಿಗೆ ಬುದ್ಧಿ ಬಂದಿದ್ದಕ್ಕೆ ನಂಗೆ ತುಂಬಾ ಆನಂದವಾಗಿದೆ. ಹೌದು ಅದಕ್ಕೆ, ಈ ದಿನ ನಮ್ಮ ಮನೆಯಲ್ಲಿ ಜಗಳವೆಲ್ಲ ನಿಂತೋದಾಗೆ. ಸಂಕ್ರಾಂತಿ ಎಂದರೆ ಹೊಸ ಬೆಳಕನ್ನು ತರುವುದು. ಈ ದಿನ ನಮ್ಮ ಮನೆಯಲ್ಲಿ ನಿಜವಾದ ಸಂಕ್ರಾಂತಿ ಬಂದಿದೆ. ಅನಾಮಿಕಳ ರಂಗೋಲಿ ನಮ್ಮ ಮನೆಯ ಮುಂದೆ ಅಲ್ಲ, ನಮ್ಮ ಮನಸ್ಸಲ್ಲಿ ಕೂಡ ಒಳ್ಳೆ ರಂಗೋಲಿ ಹಾಕಿದೆ. ಹಾಗೆ ಅನಾಮಿಕಾ ತನ್ನ ಪ್ರತಿಭೆಯಿಂದ, ಒಳ್ಳೆತನದಿಂದ ರಂಗೋಲಿ ಸ್ಪರ್ಧೆಯಲ್ಲಿ ಗೆಲ್ಲುವುದೊಂದೇ ಅಲ್ಲದೆ ತನ್ನ ತಂಗಿಯರ ಮನಸ್ಸನ್ನು ಕೂಡ ಗೆಲ್ಲುತ್ತಾಳೆ. ದುಡ್ಡಿಗಿಂತ ಗುಣ ದೊಡ್ಡದು ಎಂದು, ಆಡಂಬರಕ್ಕಿಂತ ಸಂಪ್ರದಾಯ ದೊಡ್ಡದು ಎಂದು ನಿರೂಪಿಸುತ್ತಾಳೆ. ರಾಮಾಪುರದಲ್ಲಿ ಆ ಸಂಕ್ರಾಂತಿ ಯಾವತ್ತೋ ನೆನಪಿರುವ ಹಾಗೆ ಬದಲಾಯಿತು. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ರಾಮಾಪುರದಲ್ಲಿ ಶಾರದಾ ಅಂದರೆ ತಿಳಿಯದವರೇ ಇಲ್ಲ. ಒಂದು ಕಾಲದಲ್ಲಿ ಸಾಧಾರಣ ಗೃಹಿಣಿಯಾಗಿದ್ದ ಶಾರದಾ ತನ್ನ ಕೈಯ ಮಾವಿನಕಾಯಿ ಉಪ್ಪಿನಕಾಯಿಯಿಂದ ಊರಿನಲ್ಲಿ ಒಬ್ಬ ದೊಡ್ಡ ಉದ್ಯಮಿಯಾಗಿ ಬದಲಾಗಿರುತ್ತಾಳೆ. ಆಕೆ ಇಟ್ಟ ಶಾರದಾ ಸ್ಪೆಷಲ್ ಉಪ್ಪಿನಕಾಯಿ ವ್ಯಾಪಾರ 3 ಹೂವಿಗೆ 6 ಕಾಯಿಗಳ ಹಾಗೆ ವರ್ಧಿಸುತ್ತಾ ಇರುತ್ತದೆ. ಅದರಿಂದ ಶಾರದೆಗೆ ವಿಪರೀತವಾದ ದುಡ್ಡು, ಅದರ ಜೊತೆಯೇ ಅಹಂಕಾರ ಕೂಡ ಬರುತ್ತದೆ. ಆಕೆ ಗಂಡ ಪ್ರಸಾದ್ ಮಾತ್ರ ಯಾವತ್ತಿನ ಹಾಗೆ ಶಾಂತವಾಗಿರುತ್ತಾನೆ. ಇವರಿಗೆ 3 ಮಕ್ಕಳು, ರಮೇಶ್, ಸುರೇಶ್, ಅರುಣ್. 3 ಮದುವೆಗೆ ಸಿದ್ಧವಾಗಿರುತ್ತಾರೆ. ಶಾರದಾ ಮಾತ್ರ ತನ್ನ ಸ್ಥಾಯಿಗೆ ತಕ್ಕ ಸೊಸೆಯರು ಬರಬೇಕು ಎಂದು ಕೋರ್ಕೋತಾ ಇದ್ಲು. ಒಂದು ದಿನ ಶಾರದಾ ತನ್ನ ದೊಡ್ಡ ಹಾಲ್ನಲ್ಲಿ ರೇಷ್ಮೆ ಸೀರೆ ಉಟ್ಟುಕೊಂಡು ಕುತ್ತಿಗೆ ತುಂಬಾ ಬಂಗಾರದ ಒಡವೆಗಳಿಂದ ದುಡ್ಡನ್ನ ಲೆಕ್ಕ ಮಾಡ್ತಾ ಇರ್ತಾಳೆ. ಪ್ರಸಾದ್ ಪಕ್ಕದಲ್ಲೇ ನ್ಯೂಸ್ ಪೇಪರ್ ಓದ್ತಾ ಇರ್ತಾನೆ. ಏನಂದ್ರೆ, ನೋಡಿದ್ರಾ ಈ ದಿನ ಕಲೆಕ್ಷನ್, ನಮ್ಮೂರಲ್ಲಿ ಉಪ್ಪಿನಕಾಯಿ ಅಂದ್ರೆ ಅದು ಶಾರದಾ ಉಪ್ಪಿನಕಾಯಿ ಇರ್ಬೇಕು. ಬೇರೆ ಯಾರಾದ್ರೂ ಉಪ್ಪಿನಕಾಯಿ ಮಾರ್ಬೇಕು ಅಂದ್ರೆ ನನ್ನ ಪರ್ಮಿಷನ್ ತಗೋಬೇಕು. ಅಷ್ಟರ ಮಟ್ಟಿಗೆ ನಾನು ಬೆಳೆದಿದ್ದೀನಿ. ಬೆಳ್ದಿದ್ಯಾ ಶಾರದಾ, ಬೆಳ್ದಿದ್ಯಾ. ಆದ್ರೆ ದುಡ್ಡಿನ ಜೊತೆಗೆ ಪೊಗರು ಕೂಡ ಹೆಚ್ಚಾಗಿದೆ. ಅದು ಒಳ್ಳೇದಲ್ಲ. ಆಹಾ, ನಿಮ್ ಜೊತೆ ಹೇಳ್ಬೇಡಿ. ಈ ದುಡ್ಡಿನಿಂದಲೇ ಅಲ್ವಾ ಊರೆಲ್ಲ ನಮ್ಮನ್ನ ಗೌರವಿಸ್ತಾ ಇರೋದು. ನಮ್ಮ ಮಕ್ಕಳಿಗೆ ಕೋಟೀಶ್ವರರಿಂದ ಸಂಬಂಧಗಳು ಬರ್ತಾ ಇದೆ. ನಾಳೆನೋ ನಾಡಿದ್ದೋ ಮದುವೆ ಮಾಡಿ ಬಿಟ್ರೆ ಈ ಮನೆ ದುಡ್ಡಿನ ಕಳಕಳೆ ಆಗ್ತಾ ಇರುತ್ತೆ. ನಮ್ಮ ಮಕ್ಕಳ ಇಷ್ಟ ಮುಖ್ಯ ಅಲ್ವಾ? ಅವ್ರು ಯಾರನ್ನ ಇಷ್ಟಪಟ್ರೆ ಅವ್ರನ್ನೇ ಮಾಡ್ಕೋಬೇಕು. ನನ್ನ ಮಕ್ಕಳು ನನ್ನ ಮಾತಿನ ಗೆರೆ ದಾಟಲ್ಲ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗಲೇ ವಿಧಿ ವಿಚಿತ್ರ. 3 ಮಕ್ಕಳು 3 ಬಡವರ ಹುಡುಗಿಯರನ್ನು ಪ್ರೇಮಿಸಿ ಮದುವೆ ಮಾಡಿಕೊಂಡು ನೇರವಾಗಿ ಮನೆಗೆ ಕರ್ಕೊಂಡು ಬರ್ತಾರೆ. ಬಾಗಿಲ ಹತ್ತಿರ ರಮೇಶ್, ಸುರೇಶ್, ಅರುಣರು ಅವರ ಹೆಂಡತಿಯರಾದ ಅನಾಮಿಕಾ, ಅವನಿ, ಅಂಜಲಿಯರ ಜೊತೆ ಒಳಗಡೆಗೆ ಬರುತ್ತಾರೆ. ಆ 3 ಸೊಸೆಯಂದಿರು ಬಹಳ ಸಾದಾ ಸೀದಾ ಸೀರೆಗಳಲ್ಲಿ ಎಂತಹ ಒಡವೆಗಳೂ ಇಲ್ಲದೆ ಬಡವರಾಗಿ ಕಾಣಿಸುತ್ತಾ ಇರ್ತಾರೆ. ಅಮ್ಮ, ಅಪ್ಪ, ನಾವು ಬಂದ್ವಿ. ಶಾರದಾ ಶಾಕ್ ಆಗಿ ನೋಡ್ತಾ ಇದ್ರೆ, ರಮೇಶು, ಯಾರೋ ಇವ್ರು? ಈ ಭಿಕ್ಷುಕರನ್ನ ನಮ್ಮನೆಗೆ ಬಂದಿದ್ದಾರೆ? ಕೆಲಸದವರ? ನಮ್ಮನೇಲಿ ಈಗಾಗ್ಲೇ 2 ಕೆಲಸದವರಿದ್ದಾರಲ್ಲ. ನಮಸ್ಕಾರ ಅತ್ತೆ, ನಾನು ಅನಾಮಿಕಾ, ರಮೇಶ್ ಅವರ ಹೆಂಡತಿ. ನಾನು ಅವನಿ, ಸುರೇಶ್ ಅವನ ಹೆಂಡತಿ. ನಾನು ಅಂಜಲಿ, ಅರುಣ ಹೆಂಡತಿ. ಏನೇ ಹೆಂಡತಿಯರ? ನನ್ನ ಮಕ್ಕಳಿಗೆ ಮದುವೆ ಏನು? ನನ್ನ ಪರ್ಮಿಷನ್ ಇಲ್ಲದೆ ಇಂಥ ಕೆಲಸ ಮಾಡ್ತೀರಾ? ಅಮ್ಮ, ಕೋಪ ಮಾಡ್ಕೋಬೇಡ. ನಾವು ಪ್ರೇಮಿಸಿ ಮದುವೆ ಮಾಡ್ಕೊಂಡಿದ್ದೀವಿ. ಅವರು ಬಡವರಾಗಿರ್ಬೋದು, ಆದ್ರೆ ಒಳ್ಳೆಯ ಮನಸ್ಸಿರುವವರಮ್ಮ. ಒಳ್ಳೆ ಮನಸ್ಸ? ಆ ಮನಸ್ಸನ್ನ ಮಾರ್ಕೊಂಡ್ರೆ ಮಾರ್ಕೆಟ್ ಅಲ್ಲಿ ಕಿಲೋ ಉಪ್ಪಿನಕಾಯಿ ಚೂರು ಕೂಡ ಬರಲ್ಲ. ಚಿಚಿ, ನನ್ನ ಸ್ಥಾನ ಏನು, ನನ್ನ ಮರ್ಯಾದೆ ಏನು? ಈ ಊರಲ್ಲಿ ಉಪ್ಪಿನಕಾಯಿ ಕ್ವೀನ್ ಅಂತ ಕರೆಸಿಕೊಳ್ಳುವ ಶಾರದಳ ಸೊಸೆಂದ್ರು ಹೀಗೆ ಮಾಸಿ ಹೋದ ಬಟ್ಟೆ ಜೊತೆ ಇರ್ತಾರ? ಶಾರದಾ,
ಬಾಯಿ ಹದ್ದು ಬಸ್ತಿನಲ್ಲಿ ಇಟ್ಕೋ. ಅವ್ರೀಗ ನಮ್ಮ ಮನೆಗೆ ಸೊಸೆಯಂದಿರು. ಹುಡುಗಿಯರೇ, ನೀವು ಒಳಗಡೆಗೆ ಬನ್ನಿ. ನಿಲ್ಸಿ. ಈ ಮನೆಗೆ ಬರ್ಬೇಕು ಅಂತಂದ್ರೆ ನನ್ನ ಷರತ್ತಿಗೆ ಒಪ್ಕೋಬೇಕು. ನೀವು ನನ್ನ ಸೊಸೆಯಾಗಿರ್ಬೇಕು ಅಂತಂದ್ರೆ ಕೆಲಸದವರಿಗಿಂತ ಹೀನವಾಗಿ ಬದುಕಬೇಕು. ಯಾಕೆ ಅಂದ್ರೆ ನೀವು ತಂದ ವರದಕ್ಷಿಣೆ 0, ನಿಮ್ ಹತ್ರವಿರುವ ಆಸ್ತಿ 0. ಅತ್ತೆ, ನಮ್ಮ ಹತ್ರ ದುಡ್ಡಿಲ್ಲದೆ ಇರ್ಬೋದು, ಆದರೆ ಕಷ್ಟಪಟ್ಟು ಕೆಲಸ ಮಾಡುವ ತತ್ವವಿದೆ. ನಮ್ಮ ಗಂಡಂದಿರಿಗಾಗಿ, ಈ ಕುಟುಂಬಕ್ಕಾಗಿ ನಾವು ಎಷ್ಟು ಕಷ್ಟವಾದ್ರೂ ಪಡ್ತೀವಿ. ಹಾ, ಡೈಲಾಗು ಚೆನ್ನಾಗೇ ಇದೆ. ಸರಿ ಇರಿ. ಆದರೆ ಈ ಮನೆಯಲ್ಲಿ ನಿಮಗೆ ತಿನ್ನೋದಕ್ಕೆ ಮಾತ್ರ ಮಿಕ್ಕಿ ಹೋದ ಅನ್ನನೇ. ಉಟ್ಕೊಳ್ಳೋದಕ್ಕೆ ನನ್ನ ಹಳೆ ಸೀರೆಗಳೇ ಸಿಕ್ಕತ್ತೆ. ನನ್ನ ಉಪ್ಪಿನಕಾಯಿ ವ್ಯಾಪಾರದಲ್ಲಿ ಬಂದ ಲಾಭ 1 ರೂಪಾಯಿ ಕೂಡ ನಿಮಗೆ ಸಿಕ್ಕಲ್ಲ. ಪರವಾಗಿಲ್ಲ ಅತ್ತೆ, ನಿಮ್ಮ ಆಶೀರ್ವಾದ ಇದ್ರೆ ಸಾಕು. ನನ್ನ ಆಶೀರ್ವಾದ ಬೇಕು ಅಂತಂದ್ರೆ ಮೊದಲು ಹೋಗಿ ಆ ಗೋಡನ್ನಲ್ಲಿರುವ 10 ಚೀಲ ಮಾವಿನಕಾಯಿನ ತೊಳೆದು ಚೂರಾಗಿ ಕೊಯ್ರಿ. ಅದೇ ನಿಮಗೆ ಫಸ್ಟ್ ಡೇ ಗಿಫ್ಟ್. ಹಾಗೆ ಬಡ ಸೊಸೆಯರು 3 ಶಾರದಳ ಮನೆಗೆ ಬರುತ್ತಾರೆ. ಶಾರದಾ ಹೇಳಿದ ಹಾಗೆ ಅವರನ್ನು ಬಹಳ ಕೇವಲವಾಗಿ ನೋಡ್ತಾ ಇದ್ಲು. ದಿನವೆಲ್ಲ ಮಾವಿನಕಾಯಿ ಕೊಯ್ಯುವುದು, ಖಾರ ಸೇರಿಸುವುದು, ಎಣ್ಣೆ ಬೆರೆಸುವುದು, ಇಂತಹ ಚಾಕರಿ ಮಾಡಿಸ್ಕೋತಾ ಇದ್ಲು. ಆದರೆ ಅವರಿಗೆ ಚಿಲ್ಲರೆ ಕಾಸು ಕೂಡ ಕೊಡ್ತಾ ಇರ್ಲಿಲ್ಲ. ಗಂಡಂದಿರು ಕೇಳಿದರೆ ನಿಮ್ಮ ಹೆಂಡತಿಯರಿಗೆ ನಾನು ಕೆಲಸ ಕಲಿಸ್ತಾ ಇದ್ದೀನಿ ಅಂತ ದಬಾಯಿಸ್ತಾ ಇದ್ಲು. ಹಾಗೆ 1 ವಾರದ ನಂತರ ಹಿತ್ತಲಿನಲ್ಲಿ ಅನಾಮಿಕಾ, ಅವನಿ, ಅಂಜಲಿ 3 ಕೂತ್ಕೊಂಡು ಮಾವಿನಕಾಯಿ ಹಚ್ತಾ ಇರ್ತಾರೆ. ಅವರ ಕೈಗಳು ಕಂದಿ ಹೋಗಿರುತ್ತದೆ. ಅಕ್ಕ, ಇನ್ನು ನನ್ನಿಂದ ಆಗ್ತಾ ಇಲ್ಲ. ಈ ಖಾರದ ಘಾಟಿಗೆ ಕಣ್ಣು ಉರಿತಾ ಇದೆ. ಅತ್ತೆ ಏನೋ ದಿನಕ್ಕೂ ರಾಕ್ಷಸಿ ಹಾಗೆ ಬದಲಾಗ್ತಾ ಇದ್ದಾರೆ. ನೆನ್ನೆನೇನೋ ಅನ್ನ ಕೇಳಿದ್ರೆ ಕೆಲಸ ಮಾಡದೇ ಇರೋರ್ಗೆ ತಿಂಡಿ ಏನಕ್ಕೆ ಅಂತ ಬೈದ್ರು. ಹೌದು ಅನಾಮಿಕಾ ಅಕ್ಕ, ನಮ್ಮ ಗಂಡಂದ್ರು ಕೂಡ ಅಮ್ಮಗೆ ಭಯಪಟ್ಟು ಏನು ಮಾತನಾಡದೇ ಇದ್ದಾರೆ. ನಾವು ಹೀಗೆ ಇದ್ರೆ ಜೀವನವೆಲ್ಲ ಗುಲಾಮರಾಗಿ ಬದಲಾಗ್ತೀವಿ. ನಾವು ಏನೋ ಒಂದು ಮಾಡ್ಬೇಕು. ನಿಜನೇ ಅವನಿ, ನಾವು ಬಡವರು ಎಂದು ಅತ್ತೆಗೆ ಕೀಳು. ದುಡ್ಡಿದ್ದರೆ ಈ ಮನೆಯಲ್ಲಿ ಗೌರವ ಸಿಕ್ಕತೆ. ನಾವು ಕೂಡ ದುಡ್ಡು ಸಂಪಾದಿಸಬೇಕು. ಹೇಗೆ ಅಕ್ಕ? ನಮ್ಮ ಹತ್ರ ಬಂಡವಾಳಕ್ಕೆ ಪೈಸಾ ಇಲ್ವಲ್ಲ. ನಮ್ಮ ಹತ್ರ ದುಡ್ಡಿಲ್ಲ, ಆದ್ರೆ ಬುದ್ಧಿ ಇದೆ. ಅತ್ತೆ ಕೇವಲ ಮಾವಿನಕಾಯಿ ಮಾರ್ತಾ ಇದ್ದಾರೆ. ನಾವು ಅದಕ್ಕಿಂತ ಹೊಸದಾಗಿ ಆಲೋಚಿಸಬೇಕು. ಜನ ಯಾವಾಗಲೂ ಹೊಸತನವನ್ನು ಬೇಡ್ಕೋತಾರಲ್ಲ. ಏನ್ ಮಾಡೋಣ ಅಕ್ಕ? ನಾವು ಉಪ್ಪಿನಕಾಯಿ ವ್ಯಾಪಾರ ಇಡೋಣವಾ? ಅತ್ತೆ ವ್ಯಾಪಾರದ ಮುಂದೆ ನಮ್ಮ ಉಪ್ಪಿನಕಾಯಿ ಯಾರು ಕೇಳುತ್ತಾರೆ? ಆಕೆ ಹತ್ರ ದುಡ್ಡಿದೆ, ಪಬ್ಲಿಸಿಟಿ ಇದೆ. ಅಲ್ಲೇ ನಮಗೆ ಬಂದಿದ್ದು. ಜನ ಉಪ್ಪಿನಕಾಯಿ ತಗೋಬೇಕಾದ್ರೆ ರುಚಿ ಮಾತ್ರ ಅಲ್ಲ, ಅದೃಷ್ಟವನ್ನು ಕೂಡ ಆಸೆ ಪಡ್ತಾರೆ. ನಾವು ಮಾಡುವ ವ್ಯಾಪಾರದ ಹೆಸರು ಬಂಗಾರ ಬೆಳ್ಳಿ ಉಪ್ಪಿನಕಾಯಿ ವ್ಯಾಪಾರ. ಬಂಗಾರ ಬೆಳ್ಳಿ ಉಪ್ಪಿನಕಾಯ ಅಂದ್ರೆ ಉಪ್ಪಿನಕಾಯಲ್ಲಿ ಬಂಗಾರ ಹಾಕ್ತೀವಾ? ಹೌದು. ನಾವು ಉಪ್ಪಿನಕಾಯಲ್ಲಿ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಬಂಗಾರದ ಕಾಸುಗಳಂತದ್ದು, ಬೆಳ್ಳಿ ನಾಣ್ಯದಂತದ್ದನ್ನು ಇಡೋಣ. ಅಂದ್ರೆ ಲಾಟ್ರಿ ಸಿಸ್ಟಮ್ ಆಗೋಣ ಮಾತು. ಯಾರ ಜಾಡಿಯಲ್ಲಿ ಬಂಗಾರ ಬಂತೋ ಅವರು ಲಕ್ಕಿ. ವಾವ್, ಸೂಪರ್ ಐಡಿಯಾ ಅಕ್ಕ. ಜನ ಉಪ್ಪಿನಕಾಯಿಗಾಗಿ ಅಲ್ದೇ ಇದ್ರು ಬಂಗಾರಕ್ಕಾಗಿ ಆದ್ರೂ ನಮ್ಮ ಉಪ್ಪಿನಕಾಯಿ ತಗೋತಾರೆ. ಆದರೆ ಬಂಗಾರ ಬೆಳ್ಳಿ ಕೊಂಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ದುಡ್ಡೆಲ್ಲಿದೆ? ನಮ್ಮ 3 ಹತ್ರ ಮದುವೆ ಸಮಯದಲ್ಲಿ ಅಮ್ಮನವರು ಕೊಟ್ಟ ಚಿಕ್ಕ ಚಿಕ್ಕ ಉಂಗುರಗಳು, ಸರಗಳು ಇದೆಯಲ್ಲ, ಅದನ್ನೇ ಮಾರಾಟ ಮಾಡೋಣ. ಆ ದುಡ್ಡಿನಿಂದ ಬಂಡವಾಳ ಇಡೋಣ. ಬಂದ ಲಾಭದಲ್ಲಿ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ. ಸರಿ ಅಕ್ಕ, ನಿನ್ನ ಮೇಲೆ ನಂಬಿಕೆಯಿಂದ ನನ್ನ ತಾಳಿ ಬೊಟ್ಟು ಬಿಟ್ಟು ಎಲ್ಲ ಕೊಡ್ತೀನಿ. ಹಾಗೆ 3 ಸೊಸೆಯರು ತಮ್ಮ ಹತ್ತಿರ ಇರುವ ಒಡವೆಗಳನ್ನು ಮಾರಿ ರಹಸ್ಯದಿಂದ ಊರಿನ ಕೊನೆಯಲ್ಲಿರುವ ಚಿಕ್ಕ ಗುಡಿಸಲಿನಲ್ಲಿ ಉಪ್ಪಿನಕಾಯಿ ತಯಾರಿ ಶುರು ಮಾಡುತ್ತಾರೆ. ಅದಕ್ಕೆ ಲಕ್ಷ್ಮೀ ದೇವಿ ಅದೃಷ್ಟ ಉಪ್ಪಿನಕಾಯಿ ಎಂದು ಹೆಸರಿಡುತ್ತಾರೆ. ಅನಾಮಿಕಾ ತನ್ನ ಬುದ್ಧಿವಂತಿಕೆಯಿಂದ ಉಪ್ಪಿನಕಾಯಲ್ಲಿ ಒಂದು ಮ್ಯಾಜಿಕ್ ಮಾಡುತ್ತಾಳೆ. ಕೆಲವು ಜಾಡಿಗಳಲ್ಲಿ ಚಿಕ್ಕ ಬಂಗಾರದ ಮೂಗುಬೊಟ್ಟು, ಕೆಲವುದರಲ್ಲಿ ಬೆಳ್ಳಿ ಕಾಸು, ಕೆಲವುದರಲ್ಲಿ ಮಾಮೂಲು ಉಪ್ಪಿನಕಾಯಿ ಇರೋ ಹಾಗೆ ಪ್ಲಾನ್ ಮಾಡುತ್ತಾಳೆ. ಹಾಗಿರುವಾಗ ಕೆಲವು ದಿನದ ನಂತರ ಊರಿನ ಸೆಂಟರ್ ಅಲ್ಲಿ ಜನ ಗುಂಪುಗೂಡಿರುತ್ತಾರೆ. ಅಲ್ಲಿ 3 ಸೊಸೆಯರು ಒಂದು ಚಿಕ್ಕ ಗಾಡಿಯ ಮೇಲೆ ಉಪ್ಪಿನಕಾಯಿ ಮಾರ್ತಾ ಇರ್ತಾರೆ. ಬನ್ನಿ ಸ್ವಾಮಿ, ಬನ್ನಿ, ಉಪ್ಪಿನಕಾಯಿ ತಗೊಳ್ಳಿ, ಅದೃಷ್ಟ ನಿಮ್ಮ ಸ್ವಂತ. ರುಚಿಗೆ ರುಚಿ, ಧನಕ್ಕೆ ಧನ. ನಮ್ಮ ಬಂಗಾರ ಬೆಳ್ಳಿ ಉಪ್ಪಿನಕಾಯಿ ಕೇವಲ 500 ರೂಪಾಯಿ ಮಾತ್ರವೇ. ಅದನ್ನು ಕೇಳಿ ಆಗಲೇ ಅಲ್ಲಿಗೆ ಬಂದ ಒಬ್ಬ ಕಸ್ಟಮರ್ ಅವರ ಹತ್ರ, ಏನಮ್ಮ, ಉಪ್ಪಿನಕಾಯಲ್ಲಿ ಬಂಗಾರವಿರುತ್ತಾ? ನಿಜವೇನಾ? ನಂಬಿಕೆ ಇಲ್ಲದಿದ್ರೆ ಒಂದ್ಸಲ ಕೊಂಡ್ಕೊಂಡು ನೋಡಿ ಚಿಕ್ಕಪ್ಪ, ನಿಮ್ಮ ಅದೃಷ್ಟ ಹೇಗಿದೆಯೋ ನಿಮಗೆ ಗೊತ್ತಾಗುತ್ತೆ. ಆ ಕಸ್ಟಮರ್ ಒಂದು ಜಾಡಿಯನ್ನು ಕೊಂಡ್ಕೊತಾನೆ. ಆತುರತೆಯಿಂದ ಮುಚ್ಚಳ ತೆಗೆದು ಸ್ಪೂನ್ ಅಲ್ಲಿ ಉಪ್ಪಿನಕಾಯನ್ನ ಆ ಕಡೆ ಈ ಕಡೆ ಕದಲಿಸುತ್ತಾನೆ. ನಿಜವಾಗಿಯೇ ಅದರೊಳಗಿಂದ ಒಂದು ಚಿಕ್ಕ ಬೆಳ್ಳಿ ಕಾಸು ಹೊರಗೆ ಬರುತ್ತೆ.
ಕಸ್ಟಮರ್ ಎಗರಿ ಕೇಕೆ ಹಾಕುತ್ತೆ. ಅರೇ, ಬೆಳ್ಳಿ ಕಾಸು ಸಿಕ್ತು, ನಿಜವೇನೋ? ಇವ್ರು ಹೇಳಿದ್ದು ನಿಜವೇ? ಇನ್ನು ಆ ವಾರ್ತೆ ಊರೆಲ್ಲ ವ್ಯಾಪಿಸುತ್ತದೆ. ಜನ ಮೈ ಮೇಲೆ ಬಿದ್ದು ಉಪ್ಪಿನಕಾಯಿ ಜಾಡಿಗಳನ್ನ ಕೊಂಡ್ಕೊಳ್ಳೋದಿಕ್ಕೆ ಶುರು ಮಾಡುತ್ತಾರೆ. ಒಬ್ಬರಿಗೆ ಬಂಗಾರದ ಮೂಗುಬಟ್ಟು ಸಿಕ್ಕತ್ತೆ, ಮತ್ತೊಬ್ಬರಿಗೆ ಬೆಳ್ಳಿ ಉಂಗುರ ಸಿಕ್ಕತ್ತೆ. ಅದರಿಂದ ಉಪ್ಪಿನಕಾಯಿಗಿಂತ ಅದೃಷ್ಟವನ್ನೇ ಪರೀಕ್ಷಿಸಿಕೊಳ್ಳೋದಕ್ಕೆ ಜನ ಮೈ ಮೇಲೆ ಬರ್ತಾ ಇದ್ದಾರೆ. ಹಾಗಿರುವಾಗ ಶಾರದಳ ಗೌಡನ್ನಲ್ಲಿ ನೊಣ ಹೊಡ್ಕೊಂಡು ಕೂತಿರ್ತಾಳೆ. ಒಬ್ಬ ಕಸ್ಟಮರ್ಸ್ ಕೂಡ ಇಲ್ಲ. ಏನಾಯ್ತು ಈ ಊರಿನ ಜನಕ್ಕೆ? ದಿನವೂ 100 ಜಾಡಿ ಮಾರುವ ನನ್ನ ಹತ್ರ ಈ ದಿನ ಬೋಣಿ ಕೂಡ ಆಗಿಲ್ಲ. ಏನು ಅಂದ್ರೆ ಪ್ರಸಾದ್ ಒಳಗಡೆಯಿಂದ ಬರುತ್ತಾ, ಅಬ್ಬಾ ಏನೇ ಆ ಕೇಕೆ, ಹೊರಗಡೆ ಏನ್ ನಡೀತಾ ಇದ್ದೀರೋ ನೋಡಿದ್ರಾ? ಜನವೆಲ್ಲ ಎಲ್ಲಿ ಹೋಗಿದ್ದಾರೆ? ನನ್ನ ಉಪ್ಪಿನಕಾಯಿ ವಾಸನೆ ಅವ್ರಿಗೆ ಹಿಡಿಸ್ತಾ ಇಲ್ವಾ? ನಿನ್ನ ಉಪ್ಪಿನಕಾಯಿ ವಾಸನೆಗಿಂತ ಅಲ್ಲಿ ನಿನ್ನ ಸೊಸೆಯರು ಮಾರ್ತಾ ಇರುವ ಬಂಗಾರ ಉಪ್ಪಿನಕಾಯಿ ಮಿಂಚು ಜನಗಳ ಕಣ್ಣನ್ನ ಹೊಳಿತಾ ಇದೆ. ಏನು, ನನ್ ಸೊಸೆಯರು ಉಪ್ಪಿನಕಾಯಿ ಮಾರ್ತಾ ಇದ್ದಾರಾ? ಅದು ಬೆಳ್ಳಿ ಬಂಗಾರದಿಂದಲ್ಲ. ಇದು ಎಲ್ಲಿಯ ವಿಚಿತ್ರ? ಹೌದು ಶಾರದಾ, ಅವರು ಊರಿನ ಕೊನೆಯಲ್ಲಿ ಒಂದು ಶಾಪ್ ಇಟ್ಟಿದ್ದಾರೆ. ಉಪ್ಪಿನಕಾಯಿಯಲ್ಲಿ ಬಹುಮಾನವಿಟ್ಟು ಮಾರ್ತಾ ಇದ್ದಾರೆ. ಜನವೇನೋ ಹುಚ್ಚರ ಹಾಗೆ ಕೊಂಡ್ಕೋತಾ ಇದ್ದಾರೆ. ಅವರು ಈಗ ಬಹಳ ಸಂಪಾದಿಸ್ತಾ ಇದ್ದಾರಲ್ಲ. ಓಹೋ, ನನ್ ಮನೆಯಲ್ಲೇ ಇದ್ದು ನನಗೆ ಪೈಪೋಟಿ ಇಡ್ತಾರಾ? ಆ ಭಿಕ್ಷುಕರಿಗೆ ಎಷ್ಟು ಧೈರ್ಯ! ಈಗ್ಲೇ ಹೋಗಿ ಕೆಲಸ ಮಾಡಿಸ್ತೀನಿ. ಹಾಗೆ ಅನ್ನುತ್ತಾ ಶಾರದ ಕೋಪದಿಂದ ಊಗುತ್ತಾ ತನ್ನ 3 ಮಕ್ಕಳನ್ನು ಹಿಂದಕ್ಕೆ ಹಾಕಿಕೊಂಡು ಸೊಸೆಯರ ಶಾಪ್ ಹತ್ರ ಹೋಗುತ್ತಾಳೆ. ಅಲ್ಲಿ ಜನ ವಿಪರೀತವಾಗಿರುತ್ತಾರೆ. ಅನಾಮಿಕಾ, ಅವನಿ, ಅಂಜಲಿ ಬ್ಯುಸಿಯಾಗಿ ದುಡ್ಡನ್ನು ತೆಗೆದುಕೊಳ್ಳುತ್ತಾ ಉಪ್ಪಿನಕಾಯಿ ಜಾಡಿಯನ್ನು ಕೊಡ್ತಾ ಇರ್ತಾರೆ. ನಿಲ್ಸಿ, ಈ ನಾಟಕನ ನಿಲ್ಸಿ ಎಂದು ಅನ್ನುತ್ತಲೇ ಎಲ್ಲರೂ ನಿಶ್ಶಬ್ದವಾಗುತ್ತಾರೆ. ಸೊಸೆಯರು ಅತ್ತೆಯನ್ನು ನೋಡಿ ನಗುತ್ತಾರೆ. ಬನ್ನಿ ಅತ್ತೆ, ವೆಲ್ಕಮ್. ಉಪ್ಪಿನಕಾಯಿ ತಗೋತೀರಾ? ಈ ದಿನ ಸ್ಪೆಷಲ್ ಆಫರ್ ಇದೆ. 2 ಜಾಡಿ ಕೊಂಡ್ಕೊಂಡ್ರೆ 1 ಬೆಳ್ಳಿ ಕಾಯಿನ್ ಗ್ಯಾರಂಟಿ. ಏನೇ ವ್ಯಂಗ್ಯ? ನನ್ ಮನೆಯಲ್ಲೇ ಇದ್ದು ನನಗೆ ಪೈಪೋಟಿಗೆ ಬರ್ತೀರಾ? ನೀವು ನನ್ನ ಸೊಸೆರು ಅನ್ನೋದು ಮರ್ತೋದ್ರಾ? ಮರ್ತೋಗಿಲ್ಲ ಅತ್ತೆ, ಆದ್ರೆ ನೀವು ನಮ್ಮನ್ನ ಸೊಸೆಯಾಗಿ ಯಾವತ್ತಾದ್ರೂ ನೋಡಿದ್ದೀರಾ? ಕೆಲಸದವರಿಗಿಂತ ಹೀನವಾಗಿ ನೋಡಿದ್ದೀರಾ. ಅದಕ್ಕೆ ನಾವು ಸ್ವಂತವಾಗಿ ಬದುಕಬೇಕು ಅಂತ ನಿರ್ಣಯಿಸಿದ್ದೀವಿ. ಹೌದು ಅತ್ತೆ, ನಮ್ಮ ಬಡತನವನ್ನು ನೋಡಿ ನಕ್ಕಿರಿ. ಈಗ ನಮ್ಮ ಬುದ್ಧಿವಂತಿಕೆ ನೋಡಿ ಅಳ್ತಾ ಇದ್ದೀರಾ? ಏಯ್ ರಮೇಶ್, ಸುರೇಶ್, ಅರುಣ್, ಏನೋ ಇದು ನೋಡ್ತಾ ಇದ್ದೀರಾ? ಏನಕ್ಕೆ? ನಿಮ್ಮ ಹೆಂಡತಿಯರು ಅವಮಾನಿಸ್ತಾ ಇದ್ದಾರೆ. ಎಳೆದು ಹೊಡಿರೋ ಒಬ್ಬೊಬ್ರನ್ನ. ಸಾರಿ ಅಮ್ಮ, ಅವ್ರು ಮಾಡ್ತಾ ಇರೋದ್ರಲ್ಲಿ ತಪ್ಪೇನೂ ಇಲ್ಲ. ನೀನು ನಮ್ಮನ್ನ ಅವರನ್ನ ಯಾವತ್ತು ನಿನ್ನ ಕೆಳಗಿನ ಗುಲಾಮರಾಗಿ ನೋಡ್ಕೊಂಡೆ. ಅವರು ತಮ್ಮ ಕಷ್ಟದಿಂದಲೇ ಮೇಲಕ್ಕೆ ಬಂದಿದ್ದಾರೆ. ಹೌದಮ್ಮ, ಅವರು ಸಂಪಾದಿಸಿದ ದುಡ್ಡಿನಿಂದ ನೆನ್ನೆನೆ ನಮ್ಗೆ ಹೊಸ ಬೈಕ್ ಕೂಡ ಕೊಡ್ಸಿದ್ದಾರೆ. ನೀನು ಕನಿಷ್ಠ ಯಾವಾಗಾದ್ರೂ ನಮ್ಗೆ ಪಾಕೆಟ್ ಮನಿ ಆದ್ರೂ ಕೊಟ್ಟಿದ್ಯಾ? ನಿನ್ನ ಅಹಂಕಾರದಿಂದ ನಾವು ನಲಗಿ ಹೋಗಿದ್ದೀವಮ್ಮ. ಈಗ ನಮ್ಮ ಹೆಂಡತಿಯರಿಂದ ನಮಗೆ ಗೌರವ ಬಂದಿದೆ. ನಾವಂತೂ ಅವ್ರ ಜೊತೆಗೆ ಇರ್ತೀವಿ. ಏನು, ಹೆತ್ತ ಮಕ್ಕಳು ಕೂಡ ನನ್ನ ಎದುರಿಗೆ ತಿರುಗ್ತಾ ಇದ್ದೀರಾ? ಇದೆಲ್ಲ ಈ ಮಾಯಲಾಡಿಗಳ ಕೆಲಸ. ಸರಿ, ನೋಡೋಣ ನಿಮ್ಮ ವ್ಯಾಪಾರ ಎಷ್ಟು ಕಾಲ ಸಾಗುತ್ತೋ. ನಾನು ನಿಮ್ಮ ಮೇಲೆ ಕೇಸ್ ಇಡ್ತೀನಿ. ಜನರನ್ನ ಮೋಸ ಮಾಡ್ತಾ ಇದ್ದೀರಂತ ಫಿರ್ಯಾದಿ ಮಾಡ್ತೀನಿ. ಅತ್ತೆ, ನೀವು ಯಾರಿಗೆ ಫಿರ್ಯಾದಿ ಮಾಡಿದ್ರು ಭಯವಿಲ್ಲ. ನಾವು ಉಪ್ಪಿನಕಾಯಲ್ಲಿ ಹಾಕ್ತಾ ಇರೋದು ನಿಜವಾದ ಬಂಗಾರ ಬೆಳ್ಳಿ. ನಮ್ಮ ಲಾಭದಲ್ಲಿ ಸ್ವಲ್ಪ ಭಾಗ ಕಸ್ಟಮರ್ಸ್ಗೆ ಕೊಡ್ತಾ ಇದ್ದೀವಿ. ಇದರಲ್ಲಿ ಮೋಸವಿಲ್ಲ, ದಗ ಇಲ್ಲ. ಕೇವಲ ವ್ಯಾಪಾರದ ಬುದ್ಧಿವಂತಿಕೆ ಮಾತ್ರ ಇದೆ. ಬೇಕು ಅಂದ್ರೆ ನೀವು ಕೂಡ 1 ಜಾಡಿ ಕೊಂಡ್ಕೊಂಡು ನೋಡಿ. ಅದನ್ನು ಕೇಳಿದ ನಂತರ ಶಾರದಂಗೆ ಏನು ಮಾತನಾಡಬೇಕೋ ಗೊತ್ತಾಗಲಿಲ್ಲ. ಅಲ್ಲಿಂದ ಅವಮಾನ ಭಾರದಿಂದ ಹಿಂದಕ್ಕೆ ಬರುತ್ತಾಳೆ. ಮನೆಗೆ ಹೋದ ಮೇಲೆ ಆಕೆ ವ್ಯಾಪಾರ ಪೂರ್ತಿಯಾಗಿ ಬಿಟ್ಟು ಹೋಗುತ್ತದೆ. ಮಕ್ಕಳು ಸೊಸೆಯರನ್ನು ಮನೆಯಿಂದ ಕಳಿಸುತ್ತಾಳೆ. ಆಕೆ ತಯಾರು ಮಾಡಿದ ಉಪ್ಪಿನಕಾಯಿ ಕೊಂಡ್ಕೊಳ್ಳೋರಿಲ್ಲದೆ ಗೋಡನ್ನಲ್ಲೇ ಹಾಳಾಗಿ ಹೋಗುತ್ತೆ. ಆಕೆ ಹತ್ತಿರ ಕೆಲಸ ಮಾಡುವವರು ಕೂಡ ಸಂಬಳ ಕೊಡ್ತಾ ಇಲ್ಲ ಅಂತ ಬಿಡುತ್ತಾರೆ. ಈಗ ಶಾರದಾ ಒಂಟಿಯಾಗಿ ಬಿಡುತ್ತಾಳೆ. 1 ತಿಂಗಳ ನಂತರ ಶಾರದಾಳ ಮನೆ ನಿಶ್ಶಬ್ದವಾಗಿರುತ್ತದೆ. ಶಾರದಾ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಪ್ರಸಾದ್ ಆಕೆಯನ್ನ ಸಮಾಧಾನಿಸ್ತಾ ಇರ್ತಾನೆ. ಈಗ್ಲಾದ್ರೂ ತಿಳಿದ ಶಾರದಾ, ದುಡ್ಡು ಅಹಂಕಾರ ಶಾಶ್ವತ ಅಲ್ಲ, ಮನುಷ್ಯರ ಪ್ರೇಮನೇ ಮುಖ್ಯ ಅಂತ. ನಿನ್ನ ಸೊಸೆಯರು ನಿನ್ನನ್ನ ಎದುರಿಸಿದರೂ ಅವರು ನಿನ್ನನ್ನ ದ್ವೇಷಿಸಲಿಲ್ಲ. ಅವರು ಕೇವಲ ತಮ್ಮ ಆತ್ಮ ಗೌರವಕ್ಕಾಗಿ ಹೋರಾಡಿದ್ರು ಅಷ್ಟೇ. ಹೌದು ರೀ, ನಾನೇ ತಪ್ಪು ಮಾಡಿದೆ. ಬಡವರು ಅಂತ ಕೀಳಾಗಿ ನೋಡ್ದೆ. ನನ್ನ ಸೊಸೆಯರಲ್ಲಿರುವ ಲಕ್ಷ್ಮೀ ಕಳೆನ ಗುರುತಿಸಲಾರದೆ ಹೋದೆ. ಈಗ ನನಗೆಲ್ಲ ಹೋಯ್ತು ಬಿಡಿ. ನನ್ನ ಮಕ್ಕಳು ಕೂಡ ನನ್ನ ಹತ್ರ ಇಲ್ಲ. ಆಗಲೇ ಮನೆಯ ಮುಂದೆ ಕಾರಿನ ಶಬ್ದ ಕೇಳಿಸುತ್ತದೆ. ಅನಾಮಿಕಾ, ಅವನಿ, ಅಂಜಲಿ ಮಕ್ಕಳ ಜೊತೆ ಸೇರಿ ಅವರ ಕಾರಿನಿಂದ ಇಳಿಯುತ್ತಾರೆ. ಅವರ ಕೈಯಲ್ಲಿ ಹೊಸ ಬಟ್ಟೆಗಳು, ಸ್ವೀಟ್ ಬಾಕ್ಸು ಇರುತ್ತದೆ. ಅತ್ತೆ ಎಂದು ಅನಾಮಿಕಾ ಅನ್ನುತ್ತಲೇ ಶಾರದಾ ತಲೆ ಎತ್ತಿ ನೋಡುತ್ತಾಳೆ. ಸೊಸೆಯರು ನಗುತ್ತಾ ಒಳಗಡೆಗೆ ಬರುತ್ತಾರೆ. ಏನು ಅತ್ತೆ, ಹಾಗೆ ಡಲ್ ಆಗಿದ್ದೀರಾ? ನಾವು ಬಂದ್ಬಿಟ್ಟೆ ಅಲ್ಲ. ನೀವಾ? ನನ್ನ ನಿನ್ನೆ ಏಕೆ ನೋಡೋದಕ್ ಬಂದ್ರಿ? ನನ್ನ ಕಷ್ಟ ನೋಡಿ ನಗೋದಕ್ಕ? ಇಲ್ಲ ಅತ್ತೆ, ನಿಮ್ಮನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ.
ಮನೆಗ? ಯಾವ ಮನೆ? ನಾವು ಈ ಊರಿನ ಮಧ್ಯದಲ್ಲಿ ಒಂದು ಹೊಸ ಬಂಗಲೆ ಕೊಂಡ್ಕೊಂಡಿದೀವಿ ಅತ್ತೆ. ಅದಕ್ಕೆ ಶಾರದಾ ನಿಲಯ ಅಂತ ಹೆಸರಿಟ್ಟಿದೀವಿ. ನನ್ನ ಹೆಸರ? ನಾನು ಎಷ್ಟು ಮಾತಂದ್ರು ನನ್ನ ಹೆಸರಿಟ್ಟಿದ್ದೀರಾ? ಹೌದಮ್ಮ, ಅನಾಮಿಕ ಹೇಳಿದ್ದೆ ನಿಜ. ನಾವು ಎಷ್ಟು ಎತ್ತರವಾದ್ರೂ ಮೂಲವನ್ನು ಮರೆತು ಹೋಗ್ಬಾರ್ದು ಅಂತ. ನೀನು ನಮ್ಮ ಅಮ್ಮ. ನಿನ್ನ ಆಶೀರ್ವಾದ ಇಲ್ಲದೆ ಹೋದ್ರೂ ನಮಗೆ ಈ ವಿಜಯ ಸಿಗ್ತಾ ಇರ್ಲಿಲ್ಲ. ಅತ್ತೆ, ವ್ಯಾಪಾರದಲ್ಲಿ ಪೈಪೋಟಿ ಇರ್ಬೋದು, ಆದ್ರೆ ಕುಟುಂಬದಲ್ಲಿ ಎಲ್ಲ ನಮಗೆ ದುಡ್ಡು ಬಂದಿದೆ. ಆದರೆ ಆಶೀರ್ವದಿಸುವ ಅತ್ತೆ ಮಾವಗಳಿಲ್ಲದ ಲೋಪ ಕಾಣಿಸಿತು. ನಮ್ಮ ಬಂಗಾರದ ಉಪ್ಪಿನಕಾಯಿ ಎಲ್ಲ ನಿಜವಾದ ಬಂಗಾರ ನೀವೇ. ನನ್ನನ್ನು ಕ್ಷಮಿಸಮ್ಮ, ನಾನು ರಾಕ್ಷಸಿ. ನಿಮ್ಮ ದೊಡ್ಡ ಮನಸ್ಸು ತಿಳಿಯದೆ ನಿಮಗೆ ಕಷ್ಟ ಕೊಟ್ಟೆ. ಅಮ್ಮೋ ಅತ್ತೆ, ನಮಗೆ ನಿಮ್ಮ ಪ್ರೇಮ ಸಾಕು. ಇನ್ನೊಂದ್ ವಿಷಯ ಅತ್ತೆ, ನಮಗ್ ಬೇಕು. ನಮ್ಮ ಬಂಗಾರದ ಉಪ್ಪಿನಕಾಯಿಲಿ ನಿಮ್ಮ ರುಚಿ ಕೂಡ ಸೇರಿದ್ರೆ ಇನ್ನು ಪ್ರಪಂಚವೆಲ್ಲ ನಮ್ಮದೇ. ಹೌದು ಅತ್ತೆ, ನಾವೆಲ್ಲರೂ ಸೇರಿ ಬಿಸ್ನೆಸ್ ಮಾಡೋಣ. ನೀವು ಚೇರ್ಮನ್ ಆಗಿರಿ, ನಾವು ಮ್ಯಾನೇಜರ್ ಆಗಿರ್ತೀವಿ. ಭಲೆ ಹೇಳಿದ್ರಮ್ಮ. ಶಾರದಾ, ನೋಡಿದ್ಯಾ ನಿನ್ನ ಸೊಸೆಯರ ದೊಡ್ಡತನ? ಈಗಲಾದ್ರೂ ಅಹಂಕಾರ ಬಿಟ್ಬಿಟ್ಟು ಎಲ್ರ ಜೊತೆ ಸೇರಿ ಹೋಗು. ತಪ್ಪದೆ ರೀ, ನನ್ನ ತಪ್ಪು ತಿಳಿದುಕೊಂಡಿದ್ದೀನಿ. ಇನ್ನು ನಾವೆಲ್ಲರೂ ಬೇರೆ ಇಲ್ಲ, ಎಲ್ಲರೂ ಒಂದೇ. ಬಡ ಸೊಸೆಯರು ಅಂತ ಚೀಕಾರ ಹಾಕಿದೆ. ಆದ್ರೆ ನೀವೇ ನಿಜವಾದ ಧನವಂತರು, ಮನಸ್ಸಿರುವ ಮಹಾರಾಣಿಯರು. ಹಾಗೆ ಆ ದಿನ ಮನೆಯಲ್ಲಿ ನಿಜವಾದ ಹಬ್ಬ ಬರುತ್ತದೆ. ಶಾರದಳ ಅಹಂಕಾರ ನಚಿಸಿ ಪ್ರೇಮ ಚಿಗುರುತ್ತದೆ. 3 ಸೊಸೆಯರು ಅತ್ತೆ ಸೇರಿ ಶಾರದಾ ಅಂಡ್ ಸೊಸೆ ಬಂಗಾರದ ಉಪ್ಪಿನಕಾಯಿ ಎನ್ನುವ ಹೊಸ ಬ್ರ್ಯಾಂಡ್ ಶುರು ಮಾಡುತ್ತಾರೆ. ಒಂದು ಕಾಲದಲ್ಲಿ ಬಡ ಸೊಸೆಯರಾಗಿ ಬಂದವರು ತಮ್ಮ ಬುದ್ಧಿವಂತಿಕೆಯಿಂದ, ಐಕ್ಯಮತ್ಯದಿಂದ ಆ ಮನೆಗೆ ನಿಜವಾದ ಲಕ್ಷ್ಮೀ ದೇವಿಯಾಗುತ್ತಾರೆ. ಅತ್ತೆ ಸೊಸೆಯರು ಸೇರಿ ಇದ್ದರೆ ಆ ಮನೆಯೇ ನಂದನವನವೆಂದು ನಿರೂಪಿಸುತ್ತಾರೆ. ಎಲ್ಲರೂ ಸುಖ ಸಂತೋಷದಿಂದ ಕಳೆಯುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.